ज्ञानकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आयर्याणं नमो वज्रायाणं नमो लोके सहस्राणं स्थितमचलमनुपमगरीयनीतिः सकलसिद्धये ವಂದಿಸಿ ಶ್ರುತದೇವತೆಗಳು ಹೇಳಿದ ಸಮಯ ಪಾಲಕನಾಗಿಯ ಹೇಳಿ. ಭಗವಾನ್ ಕುಂದ ದೇವ ವಿರಚಿತ ಸಮಯಸಾರ ಪರಮಾಗಮದ ಆಶ್ರವ ಅಧಿಕಾರದ ಅವಲೋಕನೆಯನ್ನು ಇಲ್ಲಿ ಸ್ವಲ್ಪ ಮಾಡುವ ಪ್ರಯತ್ನ ಮಾಡುವುದಿದೆ. ಪುಟ ಸಂಖ್ಯೆ 175 ರೀ. 113ನೇ ಕಲಶ್ರೀ. ಅಥ ಮಹಾಮದ ನಿರ್ಭರ ಮಂಥರಂ ಸಮರರಂಗಪರಾಗತಂ ಆಶ್ರವಂ ಅಯಂ ಉದಾರ ಗಂಭೀರಮಹೋದಯೋ ಜಯತಿ ದುರ್ಜಯ ಬೋಧಧನುರ್ಧರಃ. ದ್ರವ್ಯಾಸ್ತ್ರವಗಳು ಭಿನ್ನವೆಂದರಿಯೋ ಭಾವಾಸ್ತ್ರವಗಳನ್ನು ಇರಿಸಿ ಸಿದ್ಧರಾದ ಪರಮಾತ್ಮನಿಗೆ ನಮಿಸುವೆನು ಸುಖವ ಬಯಸಿ. ಇಲ್ಲಿ ಈ ಕಡೆ ತನಕ ಬಂದಿತ್ತು ಕಾಣಿಸ್ತಿದೆ ಅಲ್ಲ? ಕೆಳಗಿನ ಪ್ಯಾರ ತಗೊಳ್ಳಿ. ಪರಮಾತ್ಮನ ಪದವು ವ್ಯವಹಾರ ಮೋಕ್ಷ ಮಾರ್ಗ ರೂಪ ಆಶ್ರವದಿಂದ ಪ್ರಾಪ್ತವಾಗುವುದಿಲ್ಲ. ವ್ಯವಹಾರ ಮೋಕ್ಷ ಮಾರ್ಗದ ಫಲವು ನಿಶ್ಚಯ ಮೋಕ್ಷ ಮಾರ್ಗವಾಗುವ ಸಾಧ್ಯತೆ ಇದೆಯೇನು? ಆಗುವ ಸಾಧ್ಯತೆ ಇಲ್ಲ. ಯಾರು ವ್ಯವಹಾರ ಮೋಕ್ಷ ಮಾರ್ಗದಿಂದ ಎಂದರೆ ರಾಗದಿಂದ ನಿಶ್ಚಯ ಮೋಕ್ಷ ಮಾರ್ಗವು ಎಂದರೆ ವೀತರಾಗತೆಯಾಗುವುದನ್ನು ಮನ್ನಿಸುತ್ತಾರೆ, ಅವರಂತೂ ಮಿಥ್ಯಾದೃಷ್ಟಿ ಇದ್ದಾರೆ. ಮಂಗಲಾಚರಣೆಯಲ್ಲಿ ಭಾವಾಸ್ತ್ರವಗಳನ್ನು ನಾಶ ಮಾಡಿ ಎಂದು ಹೇಳಿರುವುದರ ಅರ್ಥವು ಪುಣ್ಯ ಪಾಪರೂಪ ಸಮಸ್ತ ಆಸ್ತ್ರವದ ನಾಶ ಮಾಡಿ ಪರಮಾತ್ಮ ಪದ ಪ್ರಾಪ್ತ ಮಾಡಿಕೊಂಡಿದ್ದಾರೆ ಎಂಬುದಾಗಿದೆ. ಆದರೆ ಏನು ಮಾಡುವುದು? ಜನರಿಗೆ ಪುಣ್ಯದ ರುಚಿ ಮತ್ತು ಹಿಡಿತವು ಎಂಥದ್ದಿದೆ ಎಂದರೆ ಅದು ಬಿಡುವುದೇ ಇಲ್ಲ. ಪುಣ್ಯದ ಫಲದಲ್ಲಿ ಬಾಹ್ಯ ವೈಭವ, ಧನ ಕನಕಾದಿ, ಮರ್ಯಾದೆ ದೊಡ್ಡಸ್ತಿಕೆ, ತೋಟ ಉದ್ಯಾನವನ, ಪತ್ನಿ ಪುತ್ರ ಹಾಗೂ ಮನೆ ವಾಹನ ಮೊದಲಾದ ಟಿವಿ ಎಂದರೆ ಆಡಂಬರವು ಕಂಡುಬರುತ್ತದೆ. ಈ ಕಾರಣದಿಂದ ಅಜ್ಞಾನಿಯು ಅದರಲ್ಲಿ ಭ್ರಮಿಸಿ ಹೋಗಿದ್ದಾನೆ. ಆದರೆ ಸೋದರನೇ, ಇದೆಲ್ಲ ಏನಿದೆ? ಇದೆಲ್ಲವಂತೂ ಧೂಳು, ಮೃತ್ತಿಕೆ ಇದೆ, ಉದ್ಗಲವಿದೆ. ಯಾವ ಶುಭರಾಗದ ಫಲದೊಳಗ ಬಾಹ್ಯದ ವೈಭವ ಸಿಕ್ತಿದೆಯೋ ಅದೆಲ್ಲವೂ ಮೃತ್ತಿಕೆ ಅರ್ಥಾತ್ ಮಣ್ಣು ಇದೆ, ಧೂಳು ಇದೆ. ಯಾಕೆ ಅಂತಂದ್ರೆ ಪುದ್ಗಲನೇ ಇದೆ ಅಲ್ಲ, ಪುದ್ಗಲವೇ ಇರುವುದರಿಂದ ಅದನ್ನು ಧೂಳು ಮಣ್ಣು ಅಂತೇಳಿ ಹೇಳಿದ್ದಾರೆ. ನಿಜವಾಗಿ ಪುದ್ಗಲದ ರಚನೆನೇ ಇದೆ ಅಲ್ಲ, ನೋಟೇನಿದೆ ಅದೇನಿದೆ ರೀ? ಪುದ್ಗಲ ಪರಮಾಣುಗಳ ರಚನೆ ಇದೆ. ಪರಮಾಣು ಅರ್ಥಾತ್ ರಜಕಣ, ರಜಕಣ ಅರ್ಥಾತ್ ಧೂಳೀಕಣ. ನೋಟ ಇದ್ದಾವೆ, ಚಿನ್ನ ಇದೆ, ಅದೇನಿದೆ ರೀ? ಅದು ಪುದ್ಗಲವೇ ಇದೆ ರೀ.
ಮನೆ, ವಾಹನ, ಏನೇನು ಹೇಳಿದ್ರಲ್ಲ, ತೋಟ, ಗದ್ದೆ ಎಲ್ಲವೂ ಏನದವು? ಪುದ್ಗಲದವು. ಹಾಗಾದ್ರೆ ಪುದ್ಗಲದೊಳಗೆ ಅಭಿಲಾಷೆ ಈ ಜೀವಕ್ಕೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಪುದ್ಗಲದಿಂದ ವಿಲಕ್ಷಣವಾದಂಥ ಚೈತನ್ಯ ಸ್ವರೂಪದ ಮಾತ ಇವನಿಗೆ ತಿಳಿದು ಬರುವುದಿಲ್ಲರಿ. ರುಚಿ ಪುದ್ಗಲದ್ದೇ ಇದೆ, ಜೀವನ ಪುದ್ಗಲದ ಜೊತೆಗೆ ನಡೆದದ್ದೇ ಇದೆ, ಬೆಲೆ ಪುದ್ಗಲದ್ದು ಮಾಡ್ತಾ ಇದ್ದಾರೆ. ಚಿನ್ನ ಎಷ್ಟು 1000ಕ್ಕೆ 10 ಗ್ರಾಮ, ವಜ್ರ ಎಷ್ಟು 1000 ಅಥವಾ ಲಕ್ಷಕ್ಕೆ 1 ಗ್ರಾಮ, ಇದರದ್ದು ಬೆಲೆ ಮಾಡ್ತಾನೆ. ಈ ಮನೆ ಬೆಲೆ 2 ಕೋಟಿ, ಈ ವಾಹನದ ಬೆಲೆ 20 ಲಕ್ಷ 50 ಲಕ್ಷ ಎಷ್ಟಿದೆ ಅಷ್ಟರೇ. ಈ ಪ್ರಕಾರ ಅದರದ್ದು ಬೆಲೆ ಮಾಡ್ತಾನೆ. ಆದರೆ ಇವುಗಳನ್ನು ಭೋಗಿಸುವಂಥವ ನಾನು, ಇವುಗಳನ್ನು ತಿಳಿಯುವಂಥ ನಾನು ಚೈತನ್ಯ ಸ್ವರೂಪದ ಜ್ಞಾನಮಯ ಆತ್ಮ ಇದ್ದೇನೆ ಅನ್ನುವುದ ಇವನ ಲಕ್ಷ್ಯಕ್ಕನ ಬರ್ತಾ ಇಲ್ಲ. ಇವನಿಗೆ ಬರೀ ತನ್ನನ್ನು ಪರ್ಯಾಯ ಬುದ್ಧಿಯಿಂದ, ಅರ್ಥಾತ್ ನೋಡ್ರಿ, ತನ್ನನ್ನು ಸ್ವಯಂ ಯಾವ ಜಡ ಸ್ವರೂಪ ತಿಳ್ಕೊಂಡಿದ್ದಾನೋ ಅವನೇ ಜಡದ ಪರ್ಯಾಯಗಳಲ್ಲಿ ಆಸಕ್ತ ಆಗ್ತಾನೆ. ತನ್ನನ್ನು ಯಾವ ತ್ರಿಕಾಲ ಚೈತನ್ಯ ಅರೂಪಿ ತತ್ವ ಅಥವಾ ಜ್ಞಾತಾದೃಷ್ಟ ಸ್ವಭಾವಿ ತತ್ವ ಅಂಥೇಳಿ ಯಾವ ತಿಳಿದಿದ್ದಾನೋ, ಯಾವನ ವಿಶ್ವಾಸದೊಳಗೆ ಚೈತನ್ಯ ಸ್ವರೂಪದ ಒಂದು ದೃಢತೆ ಆದದ್ದಿದೆಯೋ ಆ ಜೀವ ಪುದ್ಗಲದ ಅವಸ್ಥೆಗಳಲ್ಲಿ, ಅರ್ಥಾತ್ ಧನ, ಮನೆ, ವಾಹನ, ತೋಟ, ಗದ್ದೆ ಇವುಗಳಲ್ಲೇ ಅವ ಆಸಕ್ತ ಆಗುವುದು ಸಾಧ್ಯ ಇದೆ. ಇಲ್ಲಿ ಹೇಳ್ತಾ ಇರೋದು ಒಂದೇ ಮಾತಿದೆ, ನಿಜವಾಗಿ ಎಲ್ಲ ಸಮಯಸಾರದ ತುಂಬೆಲ್ಲ ಶುಭ ಭಾವದ ರುಚಿಯನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಶುದ್ಧ ಅರೂಪಿ ಚಿನ್ಮಾತ್ರ ತತ್ವದ ಪರಿಚಯ ಮಾಡಿಸಿಕೊಡುವಂಥ, ದೃಷ್ಟಿಯೊಳಗೆ ತಂದು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಜೀವನಿಗೆ ಪುಣ್ಯದ ಹಿಡಿತ ಬಹಳ ಇದೆ, ರುಚಿ ಬಹಳ ಇದೆ. ಅರೆ, ಈ ಪದ, ಪ್ರತಿಷ್ಠೆ, ಪ್ರಶಂಸಾತ್ಮಕ ಶಬ್ದ, ಮಾಲೆ, ಸನ್ಮಾನ ಇವೆಲ್ಲ ಏನದವ್ರಿ? ಏನದವು? ಪುದ್ಗಲದ ಅವಸ್ಥಾ ವಿಶೇಷ ಅದವ್ರಿ. ಯಾವನಿಗೆ ಚೈತನ್ಯಾನಂದದ ಜ್ಞಾನದ ಯಾವ ಅನಂತ ಸಾಮರ್ಥ್ಯ ಇದೆ, ಕಾಲ ಸಾಪೇಕ್ಷ ಅನಂತ ಮತ್ತು ಸ್ವಭಾವ ಸಾಪೇಕ್ಷ ಅನಂತ, ಆ ಯಾವ ಜ್ಞಾನ ಮತ್ತು ಆನಂದದ, ನಿರಾಕುಲ ಆನಂದದ, ಸ್ವಾಧೀನ ಸುಖದ ಮಹಿಮೆ ಯಾವನಿಗೆ ಬಂದಿದೆಯೋ, ಯಾವನ ದೃಷ್ಟಿಯೊಳಗ ಅದು ಬಂದಿದೆಯೋ ಅವನಿಗೆ ಈ ಯಾವ ಜಡದೊಳಗ ಯಾವುದೇ ಪ್ರಕಾರದ ವಿಶೇಷತೆ ಅನಿಸುವುದಿಲ್ಲ. ಯಾವುದೇ ಪ್ರಕಾರದ ವಿಶೇಷತೆ ಅನಿಸೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲಕ್ಕಿಂತ ಭಿನ್ನ, ಎಲ್ಲ ಪುದ್ಗಲದ ಧರಿಸಿ ಪುದ್ಗಲ ಪರ್ಯಯಂಗಳು ತೀವಿ ಹುಟ್ಟುತ್ತ ನಷ್ಟವಾಗುತ್ತ ತಾವಿಮೇನುತ್ಪನ್ನವಾಗುತ್ತಲಿರುವವು ಅವು ಮರಳಿ. ಅವೇನದವು? ಅವು ಪುದ್ಗಲದ ಪರ್ಯಾಯ, ಪುದ್ಗಲವೇ ಆ ಪರ್ಯಾಯಗಳನ್ನು ಧರಿಸಿ ನಿಂದದ್ದು ಇದೆ. ಆ ಪುದ್ಗಲದ ಪರ್ಯಾಯಗಳ ಉತ್ಪನ್ನ ಆಗ್ತವೆ, ನಷ್ಟ ಆಗ್ತವೆ ಮತ್ತು ಉತ್ಪನ್ನ ಆಗ್ತವೆ. ಎಷ್ಟು ಬಿಟ್ಟ ಆ ಪುದ್ಗಲದ ಸ್ವರೂಪದೊಳಗೆ ಎಂದೂ ಚೈತನ್ಯದ ಅಂಶ ಬರುವುದಾಗಲಿ ಅಥವಾ ಚೈತನ್ಯಕ್ಕೆ ಶಾಂತಿಯನ್ನು, ಸುಖವನ್ನು ಕೊಡುವಂಥದ್ದಾಗಲಿ ಅದರಲ್ಲೇ ಸಾಮರ್ಥ್ಯ ಯಾವ ಕಾಲದೊಳಗನೂ ಇಲ್ರಿ. ಯಾವ ಪ್ರಕಾರ ಇಲ್ಲಿ 8 ದಿವಸದ ಕಾಲಾವಧಿಯೊಳಗ ದಿನ 3 ಸಮಯ ಸಾರದ ಅವಲಂಬನೆ ಮಾಡುವಂಥ ಗಂಟೆಗಳ ಆದವ್ರೆ. ದಿನ 3 ಗಂಟೆ ಸಮಯ ಸಾರದ ಅವಲಂಬನೆ. ನನಗನ್ಸೋ ಮಟ್ಟಿಗೆ ಕೇವಲ ಸಮಯ ಸಾರದ್ದನ ಶಿಬಿರ ಇತ್ತು ಅಂತಂದ್ರೆ ಹೀಗೆ ಸಾಧ್ಯದೆ ವಿನಃ ಬೇರೆ ಬೇರೆ ವಿಭಿನ್ನ ವಿಷಯಗಳು ಬೇಕಾದಷ್ಟು ಅದವ್ರೆ. ಆದ್ರೂ ಕೂಡ ಇಲ್ಲಿ 3 ಗಂಟೆ ಸಮಯ ಸಾರದ ನಡೀತದೆ ಮತ್ತು ಬೇರೆ ಯಾವ್ಯಾವ ನಡೀತಾವೆ ಅವೆಲ್ಲವೂ ಸಮಯ ಸಾರದ ವಿಷಯವನ್ನು ಒಳಗೊಂಡದ್ದು ಅದವ್ರೆ. ಹೀಗಿರುವ ವೇಳೆದೊಳಗ ಈ ಜೀವದ
ಭಾಗ್ಯ ಈ ಸಮಯದೊಳಗೆ ಅರ್ಥಾತ್ ಈ ಒಂದು ಏನು 8 ದಿವಸದ ಕಾಲಖಂಡ ಕಳೆದು ಹೋಯಿತು, ನಮ್ಮ ಜೀವನದೊಳಗಿಂದ ಬಹುದೊಡ್ಡದಾದಂಥ ಒಂದು ಕಾಲಖಂಡ ಕಳೆದು ಹೋಯ್ತ್ರಿ. ಕಾಲದ ವಿಭಾಗ, ನಮ್ಮ ಜೀವನದ ವಿಭಾಗ ಒಂದು ಬಹಳ ದೊಡ್ಡದಾದಂಥ 8 ದಿವಸ ಅಂತಂದ್ರೆ, ಒಂದು ದಿವಸದೊಳಗೆ 24 ಗಂಟೆ, 1 ಗಂಟೆಯೊಳಗೆ 60 ನಿಮಿಷ, 1 ನಿಮಿಷದೊಳಗೆ 60 ಸೆಕೆಂದ, 1 ಸೆಕೆಂದದೊಳಗೆ ಅಸಂಖ್ಯ ಸಮಯ ರೀ. ಹಾಗಾದ್ರೆ ಪ್ರತಿಯೊಂದು ಸಮಯದ ಇಂಥ ಜೀವನಕ್ಕೆ ಅದು ನಾವು ಬಹಳಷ್ಟು ದೊಡ್ಡದಾದಂಥ ಬೆಲೆ ಕೊಟ್ಟಿದ್ದೇವ್ರಿ. ಒಂದು ಸಮಯದ ಇಂಥ ಜೀವನ ಸಂಪಾದನೆ ಮಾಡಬೇಕಾದ್ರೆ ಅದರ ಸಲುವಾಗಿ ಬಹಳಷ್ಟು ದೊಡ್ಡದಾದಂಥ ಬೆಲೆ, ಅರ್ಥಾತ್ ಜೀವನದ ಒಂದು ಶುಭ ಪರಿಣಾಮ ಅಂದರೆ ಕಷಾಯಗಳ ನಿಗ್ರಹ ಅಂದರೆ ಭವಾಂತರದಲ್ಲಿ ಇಂಥ ಸಂಯೋಗ ದೊರಕುವ ಸಲುವಾಗಿ ಬೆಳಗ್ಗೆ ಬಂತಲ್ಲ ತಿರಿಯಂಚಗಳ ಸೇವೆ ಮಾಡ್ತಾ ಇದ್ದಾರೆ. ಶ್ರೀಮಂತಿಕೆಯ ಅದರ ಲಕ್ಷಣ ಆಗಿ ಹೋಗಿದೆ ರೀ ತಿರಿಯಂಚಗಳ ಸೇವೆ. ಈ ಜೀವಕ್ಕೆ ಇಷ್ಟೂ ಪ್ರಜ್ಞೆ ಇಲ್ಲ, ನಾನು ಮನುಷ್ಯ ಇದ್ದೇನೆ, ಅದು ಅಜ್ಞಾನ ಪರ್ಯಾಯದೊಳಗಿದೆ, ಅದರ ಸೇವೆಯನ್ನು ನಾನೇನು ಮಾಡೋದ, ಇಷ್ಟೂ ಪ್ರಜ್ಞೆ ಇಲ್ಲ. ಈ ಜೀವಕ್ಕೆ ಇಂದಿನ ಏನದ ಕಂಪ್ಯೂಟರ್ ಯುಗದೊಳಗೆ ಬಹಳಷ್ಟು ಜ್ಞಾನದ ಬೆಳವಣಿಗೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಆದರೆ ಜ್ಞಾನದ ಬೆಳವಣಿಗೆ ಆಗಿದೆಯೇನ, ಅಜ್ಞಾನದ ಬೆಳವಣಿಗೆ ಆಗಿದೆ ರೀ. ಯೋಚನೆ ಮಾಡೋದು ಮನುಷ್ಯಗೆ ಇಂದು ಪರಿಸ್ಥಿತಿ ಹೀಗಿದೆ. ಮನುಷ್ಯರ ತಮ್ಮ ಮನೆಯಲ್ಲಿ ಇರುವಂಥ ಹಿರಿಯರನ್ನು ಮಾತಾಡಿಸೋದಿಲ್ಲರಿ, ಆ ಮೂಕಗಳನ್ನು ಅವತರನ್ನು ಮಾತಾಡಿಸ್ತಾರ್ರಿ. ಅವು ಮತ್ತು ತಿರಿಯಂಚಗತಿಯ ಜೀವಗಳ ಪಾಪದ ಉದಯದಿಂದ ತಿರಿಯಂಚಗತಿ ಪ್ರಾಪ್ತ ಆದ್ರೂ ಕೂಡ ಪುಣ್ಯದ ಉದಯದಿಂದ ಮಹಾಪುಣ್ಯದ ಉದಯದಿಂದ ಮನುಷ್ಯಗತಿ ಪ್ರಾಪ್ತ ಆದ್ರೂ ಕೂಡ ತಿರಿಯಂಚದ ಸೇವೆ ಮಾಡೋದ. ಆದರೆ ತನ್ನ ಪರಂಪರೆಯವರು ತನಗೆ ಜನ್ಮ ಕೊಟ್ಟಿರುವಂಥವ್ರು, ತನಗೆ ಜೀವನ ಕೊಟ್ಟಿರುವಂಥ ಅತ್ತೆ ಮಾವ, ಜನ್ಮ ಕೊಟ್ಟಿರುವಂಥ ತಾಯಿ ತಂದೆ, ಜೀವನ ಕೊಟ್ಟಿರುವಂಥ ಅತ್ತೆ ಮಾವ, ಅವ್ರನ್ನ ಮಾತಾಡಿಸೋದಿಲ್ರಿ, ಅವ್ರದ್ದು ಸೇವೆ ಮಾಡೋದಿಲ್ಲ. ಅವ್ರದ್ದು ಸೇವೆ ಮಾಡುವುದರೊಳಗೆ ಘನತೆ ಕಮ್ಮಿ ಆಗ್ತಿದೆ, ತಿರಿಯಂಚಗಳ ಸೇವೆ ಮಾಡುವುದರೊಳಗೆ ಘನತೆ ಅಧಿಕ ಇದೆ. ತಾನು ಡ್ರೈವರ್ ಆಗೋದು, ಅದು ಮಾಲೀಕಾಗಿ ಕೂಡ್ತಿದ್ದೇನೆ. ಈ ಪ್ರಕಾರ ಈ ಜೀವದ ಅಜ್ಞಾನದ ಪ್ರದರ್ಶನ ಸರ್ವತ್ರ ನಡೆದದ್ದೇ ಇದೆ. ಮತ್ತು ಆ ಅಜ್ಞಾನದನ ಅನುಮೋದನೆ ಅಂದರೆ ನಮಗೂ ಕೂಡ ಆ ಅಜ್ಞಾನವೇ ಯಾವುದೋ ಒಂದು ದೃಷ್ಟಿಯಿಂದ, ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ಕಾಲದೊಳಗ ಮಹಾನಾಗಿ ಕಾಣಿಸ್ತಿದೆ ರೀ. ಇದರಿಂದ ನಮಗೆ ನಮ್ಮ ಸ್ವಭಾವದ ಪರಿಚಯ ಮಾಡಿಕೊಳ್ಳುವಂಥ, ನಮ್ಮ ಸ್ವಭಾವದ ಪರಿಚಯ ಮಾಡಿಸಿಕೊಡುವಂಥ ಗುರುಗಳದ್ದ, ಮಾರ್ಗದ್ದ, ವೀತರಾಗ ವಾಣಿದ್ದ ನಮಗೆ ಯಥಾರ್ಥತೆ ತಿಳಿದು ಬರೋದ ಸ್ವಲ್ಪ ಕಷ್ಟನೇ ಇದೆ ರೀ. ಎಲ್ಲಿ ನಾವು ನಮಗಿಂತ ಹೀನ ದಶೆಯುಳ್ಳ ಜೀವಗಳ ಜೊತೆಗೆ ನಮ್ಮದು ಏಕತ್ವ, ಮೈತ್ರಿ, ಪ್ರೀತಿ, ವಾತ್ಸಲ್ಯ ಅನ್ನೋದು ಬಹಳ ತಪ್ಪಾಗ್ತಿದೆ ರೀ. ಪ್ರೀತಿ ಮೋಹ ಇದೆಯೋ ಅಲ್ಲಿ ನಮಗೆ ನಮ್ಮ ಸ್ವರೂಪವನ್ನು ಮೋಹಾತೀತ, ರಾಗಾತೀತ, ದೇಹಾತೀತ ಸಂಯೋಗದಿಂದ ಸರ್ವಥಾ ನಿರಪೇಕ್ಷ ಅಂಥ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ನನ್ನಲ್ಲೇ ಕುತೂಹಲ ಅಥವಾ ಆಸಕ್ತಿ ಯಾವಾಗ ಜಾಗೃತ ಆಗೋದ್ರಿ? ಇಲ್ಲೇನು ಹೇಳಿದ್ರು, ಈ ಜೀವರುಗಳಿಗೆ ಪುಣ್ಯದಿಂದ ವ್ಯವಹಾರದಿಂದ ನಿಶ್ಚಯ ಆಗುವುದಿಲ್ಲ, ರಾಗದಿಂದ ವೀತರಾಗತೆ ಆಗುವುದಿಲ್ಲ. ಆದರೂ ಕೂಡ ಜೀವರುಗಳಿಗೆ ಇದು ರುಚಿಸುವುದೇ ಇಲ್ಲ, ಇದು ತಿಳಿಯುವುದೇ ಇಲ್ಲ. ಇಂದಿನ ಜೈನ ದರ್ಶನದ ಪ್ರವಚನಕಾರರಲ್ಲಿ ಅವರು ಬೇಕಾದರೆ ಗೃಹಸ್ಥಾವಸ್ಥೆಯಲ್ಲಿರಲಿ, ಬೇಕಾದರೆ ಶಾಸ್ತ್ರೀಯ ಓದಿದವರಿರಲಿ, ತತ್ವದೊಳಗೆ ರುಚಿ ಇರುವಂಥವ್ರು ಇರಲಿ, ಬೇಕಾದರೆ ಮುನಿ ಅವಸ್ಥೆಯಲ್ಲಿರಲಿ, ಜನರಿಗೆ ಯಾವುದು ತಿಳಿತಿದೆಯೋ ಆ ಲೌಕಿಕ ಭಾಷೆಯೊಳಗ ಆಂಗ್ಲ ಭಾಷೆಯ ಶಬ್ದಗಳ ಪ್ರಯೋಗಗಳನ್ನು ಬಹಳಷ್ಟು ಮಾಡಿ ಯಾವ ವ್ಯಾಖ್ಯಾನ ನೀಡ್ತಾರೋ ಸಂಸಾರ ಪೋಷಕ, ರಾಗ ಪೋಷಕ, ಪರ್ಯಾಯ ಬುದ್ಧಿಯನ್ನು ಪುಷ್ಟಗೊಳಿಸುವಂಥದ್ದು ಅದು ಜನರಿಗೆ ರುಚಿಸ್ತಿದೆ. ಈ ಮಾತ ರುಚಿಸುವುದಿಲ್ಲ. ಹಾಗಾದರೆ ನಾವು ರುಚಿಸಿದ್ದ ಕೂತಿದ್ದೇವೇನಾ ಅಂಥೇಳಿ ತಮ್ಮದು ಪ್ರಶ್ನೆ ಇರಬಹುದು. ಆದರೆ ರುಚಿಸುವುದರ ಅರ್ಥ ಅಂತರಂಗದೊಳಗ ಪುರುಷಾರ್ಥದ
ಪುರುಷಾರ್ಥ ಅಂತರಂಗ ಸನ್ಮುಖ ಆಗಬೇಕು. ಜೀವನ ಧನ್ಯ ಧನ್ಯ ಆಗಬೇಕ್ರೆ ಜಿನವಾಣಿ ಅರೆ ಆತ್ಮನ ಕಥೆ, ನನ್ನ ನಿಜ ಸ್ವರೂಪದ ಕಥೆ, ನನ್ನ ಯಾವ ತ್ರಿಕಾಲದಲ್ಲೂ ಪರಪದಾರ್ಥಗಳಿಂದ ಅಸ್ಪೃಷ್ಟ ಸ್ವಭಾವಿದೆ, ಆ ಸ್ವಭಾವವನ್ನು ಪ್ರತ್ಯಕ್ಷ ಅಂಗೈಯಲ್ಲಿ ಹಿಡಿದು ತೋರಿಸುವಂಥ ಈ ಜಿನೇಂದ್ರ ಪ್ರಭುವಿನ ಅಥವಾ ವೀತರಾಗಿ ಸಂತರ ವಚನಗಳನ್ನು ನಾವು ಆಸಕ್ತಿಯಿಂದ ಕೇಳ್ತಾ ಇದ್ದೇವೆ. ಇದೊಂದು ಮಾತು ಸತ್ಯ ಇದ್ರೂ ಕೂಡ ಆ ಆಸಕ್ತಿ ಬಾಹ್ಯದ ಸಮಸ್ತ ಸಂಯೋಗಗಳ ಕುರಿತು ನಿರಾಸಕ್ತಿಗೆ ಕಾರಣ ಆದ್ರನ ಈ ಕೇಳುವಿಕೆಗೆ ಅಥವಾ ಇಷ್ಟೊಂದು ಪುರುಷಾರ್ಥ ಮಾಡಿ ನಿಜವಾಗಿನ ಯಾವುದೋ ಒಂದು ಅಪೇಕ್ಷಾದಿಂದ ನಾನು ತಮ್ಮಗಳ ವರ್ಣನೆ ಮಾಡೋದು ನನಗೆ ಅವಶ್ಯಕಿಲ್ಲ. ಆದರೆ ಯಾವುದೋ ಒಂದು ಅಪೇಕ್ಷಾದಿಂದ ಸಮಯ ಸಾರದಂಥ ಅಧ್ಯಾತ್ಮ ಗ್ರಂಥದ ಶ್ರವಣ ಮಾಡುವ ಸಲುವಾಗಿ 3 ಗಂಟೆ ತಾವು ಕೂತಿದ್ದೀರಿ ಅಂದಮೇಲೆ ನಿಜವಾಗೇನ ಅದು ಒಂದು ಪ್ರಕಾರ ಶ್ರೋತೃವಿನಲ್ಲಿರಬೇಕಾದಂಥ ವಿಶೇಷತೆ ರೀ. ಇಲ್ಲೇನು ಕಥೆ ಇಲ್ಲ, ಮನೋರಂಜನೆ ಇಲ್ಲ, ಕೇಳಿದ್ರೆ ಬರೇ ಬೈಗಳದ ವಚನನ ಅದಾವ ಅನ್ಬೇಕ್ರಿ. ಏನು ಮಾಡಿದೆವು, ಏನು ತಿಳಿತು, ಇದರದೆಲ್ಲ ಫಲ ಏನ ಅನ್ನೋದೆಲ್ಲ ಏನಿದೆ ರೀ. ಒಂದು ಪ್ರಕಾರ ನಮ್ದು ವರ್ತಮಾನದ ಅವಸ್ಥಾ ವಿಶೇಷ ಅಥವಾ ವರ್ತಮಾನದ ಉತ್ಸಾಹದ ದಿಕ್ಕನ್ನು ನಿರಂತರ ತುಂಡರಿಸುವಂಥದ್ದಿದೆಲ್ಲ. ಆದ್ರೂ ಕೂಡ ಸ್ಥೈರ್ಯದಿಂದ ಕೂಡೋದ ಇದು ಕೂಡ ಒಂದು ಅಪೇಕ್ಷಾದಿಂದ ಸ್ತುತ್ಯಾರ್ಹ ಇದೆ. ಒಂದು ಮಾತು. ಎರಡನೇದ್ದ ಕನ್ನಡಿಗರ ಸರಳತೆಯನ್ನು ಹೇಳ್ತಾ ಇದೆ. ಉತ್ತರದೊಳಗೆ ಬೇಕಾದಷ್ಟು ಸಮಯ ಸಾರ ಗ್ರಂಥದ ಮೇಲೆ ವ್ಯಾಖ್ಯಾನಗಳು ಆಗ್ತವೆ. ಆದರೆ ಶಬ್ದದ ಸರಿಯಾದ ಅರ್ಥ, ಯಥಾರ್ಥ ಅರ್ಥ ಹೇಳುವ ಪಾಂಡಿತ್ಯವೇ ಅವರಲ್ಲಿ ಇದೆ ವಿನಃ ಆ ಶಬ್ದವನ್ನು ಛೇದಿಸಿ, ಈಗ ಹೇಳ್ತಲ್ಲ ನೀರಿನ ಮೇಲೆ ಹಾವಶೆ ಇರ್ತಿದೆ, ಆ ಹಾವಶೆ ಸಂಪೂರ್ಣ ವ್ಯಾಪ್ತ ಇದೆ ರೀ. ಆ ಪ್ರಕಾರ ಶಬ್ದದ ಅರ್ಥ ನಿಜವಾಗಿನ ಬಹಳಷ್ಟು ಇದೆ. ಆದರೆ ಆ ಶಬ್ದದ ಅರ್ಥವ ರೂಪದ ಹಾವಶೆಯನ್ನು ಛೇದಿಸಿ ಭಾವದವರೆಗೆ ತಲುಪುವಂಥ ಒಂದು ಕಾರ್ಯ ಏನು ಇಲ್ಲಿ ನಡೀತಿದೆ, ಆ ಕಾರ್ಯದ ಸಲುವಾಗಿ ತಾವೆಷ್ಟು ಸ್ಥೈರ್ಯದಿಂದ ಕೂತಿರುವುದ ನಿಜವಾಗಿನ ಯಾವುದೋ ಒಂದು ಅಪೇಕ್ಷಾದಿಂದ ಒಳ್ಳೆಯ ಭವಿತವ್ಯದ ಸೂಚಕ ಇರಬಹುದು ರೀ. ಪ್ರಶಂಸೆ ಏನು ಮಾಡೋದಿದೆ, ಅದರದ್ದು ಪ್ರಶಂಸೆ ಮಾಡುವ ಮಾತೆಲ್ಲ, ಆದರೆ ಅದು ಒಳ್ಳೆಯ ಭವಿತವ್ಯದ ಸೂಚಕ ಇದೆ ರೀ. ಸ್ಪಷ್ಟವಾಗಿಯೇ ಹೇಳಿದ್ರು ನಮಗೇನು ತಿಳಿಯೋದಿಲ್ಲ. ಹಾಗಾದರೆ ನಿಮಗೇನು ತಿಳಿತಾ ಇದೆ ರೀ? ಇಲ್ಲಿ ಕೂತಿರುವಂಥವರಿಗೆ ತಿಳಿತಾ ಇದೆಯೋ ಅಥವಾ ಇಲ್ಲ? ಏನು ತಿಳಿತಾ ಇದೆ? ಏನೋ ಒಂದೇದು ವಿಲಕ್ಷಣ ಇದೆ, ಏನೋ ಒಂದೇದು ಇಂದಿನವರೆಗೆ ಸಿಕ್ಕಿರದೇ ಇರುವಂಥ, ದೊರಕದೇ ಇರುವಂಥ ಯಾವುದೋ ಒಂದು ಅಪೂರ್ವ ನಿಧಿಯ ಪರಿಚಯ ಮಾಡಿಕೊಳ್ಳುವಂಥ ಗ್ರಂಥ ಇದೆ, ಸನ್ನಿವೇಶ ಇದೆ. ಅದೇನು ಹೇಳಲಿಕ್ಕೆ ಬರುವುದಿಲ್ಲ. ಅಂಥದ್ದೊಂದು ಒಳಗಡೆ ಜಿಜ್ಞಾಸೆ ಅಥವಾ ಶ್ರದ್ಧೆ ಇರುವುದೇ ಭವ್ಯ ಭವಿತವ್ಯದ ಸೂಚಕ ಇದೆ. ನೋಡ್ರಿ, ಶಬ್ದದ ಅರ್ಥ ಮಾಡೋದ ಪಾಂಡಿತ್ಯದ ಮಾತಿದೆ. ಭಾವದ ಸ್ಪರ್ಶ ಮಾಡುವಂಥ ಪ್ರಯತ್ನ ಮಾಡೋದ ಅದ ಧರ್ಮಾರ್ಥಿಯ ಲಕ್ಷಣ ಇದೆ ರೀ. ಅದರ ಸಲುವಾಗಿ ಧರ್ಮ ಬೇರೆ ಇದೆ, ಪಾಂಡಿತ್ಯ ಬೇರೆ ಇದೆ. ನಿನ್ನೆ ಅಥವಾ ಮಧ್ಯಾಹ್ನ ಇವತ್ತು ಹೇಳಿದ್ದೇ ಇತ್ತು, ಜನರಿಗೆ ಬೇಕಾದದ್ದನ್ನು ಹೇಳಿ. ಅರೆ, ಜನರಿಗೆ ಬೇಕಾದದ್ದನ್ನು ಹೇಳೋದನ್ನೇ ಇಲ್ಲ, ಜನರು ಯಾವ ಮಾರ್ಗ ತೋರಿಸಿದಾರೋ ಆ ಮಾರ್ಗದ ಪರಿಚಯ ಮಾಡೋದಿದೆ. ಜನವಾಣಿ ಬೇರೆ ಇದೆ, ಜಿನವಾಣಿ ಬೇರೆ ಇದೆ ರೀ. ಜಿನವಾಣಿ ಅಷ್ಟು ಸುಲಭವಾಗಿ ತಿಳಿದು ಬರುವುದಿಲ್ಲ, ಮತ್ತು ಜಿನವಾಣಿಯಷ್ಟು ರಸಾಳ ಮಧುರ ಯಾವುದೂ ಇಲ್ರಿ. ಜನವಾಣಿಯೊಳಗೆ ಕಷಾಯಗಳ ತಾಂಡವ ಇದೆ ರೀ. ಜನವಾಣಿಯೊಳಗೆ ಕೂಪಥಗಳ ಎತ್ತ ನಿಲ್ಲತ್ತವ್ರೆ. ಜನವಾಣಿಯೊಳಗ ಸ್ವರೂಪದಿಂದ ಚ್ಯುತವಾಗಿ ಬಂಧ ಮಾರ್ಗದೊಳಗೆ ಜೀವ ಅತ್ಯಂತ ವೇಗವಾಗಿ ಸಾಗುತ್ತಾನ್ರಿ. ಆದರೆ ಜಿನವಾಣಿಯೊಳಗ ಒಂದು ಕ್ಷಣ ನಿಲ್ಲುವುದರೆ ಇವನಲ್ಲೇ ಬರ್ತಿದೆ ರೀ. ಏನಿದೆ ನೋಡಬೇಕು, ಏನಿದೆ ತಿಳ್ಕೊಳ್ಬೇಕು. ಅರೆ, ನಿಜವಾಗಿ ನನ್ನ ಸ್ವರೂಪ ಏನಿದೆ? ಹಾಗಾದರೆ ನಾನು ಇದುವರೆಗೆ ನನ್ನ ಸ್ವರೂಪದ ವಿಸ್ಮರಣೆಯೊಳಗನ ಜೀವನ ವ್ಯತೀತ ಮಾಡಿದ್ದೇನೇನ?
ಎಂಥ ದೋಷ ಆಗಿ ಹೋಯ್ತಲ್ಲ. ಆದರೆ ಆಗಲಿ, ಎಷ್ಟು ದೋಷ ಆಗಿದೆಯೋ ಅಷ್ಟು ಫಲವನ್ನು ಕೂಡ ಭೋಗಿಸಿ ಆಗಿದೆ. ಇನ್ನು ಮೇಲೆ ದೋಷ ಮಾಡುವುದನ್ನು ಬಿಟ್ಟುಕೊಡುತ್ತೆ. ಇನ್ನು ಮೇಲೆ ದೋಷದ ಮಾರ್ಗದಲ್ಲೇ ನಾನಾ ಪ್ರಕಾರದ ವಿಕಥೆಗಳದವಲ್ಲ. ವಿಕಥೆಗಳು ಎಷ್ಟು ಹೇಳಿದ್ದಾರೆ, ಸುದೃಷ್ಟಿ ತರಂಗಿಣಿಯೊಳಗೆ ಎಷ್ಟು ಹೇಳಿದ್ದಾರೆ, ಭಾವದೀಪಿಕೆಯೊಳಗೆ ಎಷ್ಟು ಹೇಳಿದ್ದಾರೆ. ಜಿನಾಗಮದಲ್ಲಿ 4 ಪ್ರಕಾರದ ವಿಕಥೆ ಹೇಳಿದರೆ, ಆದ್ರೆ ಅಲ್ಲಿ ಸುದೃಷ್ಟಿ ತರಂಗಿಣಿಯೊಳಗೆ 25 ಹೇಳಿದರೆ, ಇಲ್ಲಿ ಭಾವದೀಪಿಕೆಯೊಳಗೆ 62-4 ಹೇಳಿದರೆ. ವಿಕಥೆ ಯಾವ್ಯಾವುದಿದೆ ಒಂದ್ಸಲ ನಿಜವಾಗಿನ ಓದ ನೋಡ್ರಿ. ಸುದೃಷ್ಟಿ ತರಂಗಿಣಿ ಓದಿರಲಿಲ್ಲ ಅಂತಂದ್ರೆ ಸುದೃಷ್ಟಿ ತರಂಗಿಣಿ ಓದ್ರಿ. ಸುದೃಷ್ಟಿ ತರಂಗಿಣಿ ಓದಾಗಿತ್ತು ಅಂತಂದ್ರೆ ದೀಪಿಕೆಯನ್ನು ನಿಜವಾಗಿ ಭಾಗ್ಯದಿಂದ ಪ್ರಾಪ್ತವಾಗಿರುವಂಥ ಆ ಉತ್ಕೃಷ್ಟ ಕೃತಿ. ಭಾವದ ಎದುರಿಗೆ ಪ್ರಕಾಶ ಬೀಳ್ತಾ ಇದೆ, ಭಾವದೀಪಿಕೆ. ಎಂಥ ದೀಪಿಕೆ ಇದೆ ಗ್ರಂಥ ಅಂದ್ರೆ ಅದು ಭಾವಗಳನ್ನು ತೋರಿಸುವಂಥದ್ದಿದೆ. ನನ್ನ ಭಾವಗಳನ್ನು ನಾನು ನೋಡುವಂಥದ್ದು ಇದೆ. ಅವರು ನನ್ನ ಭಾವಗಳನ್ನು ತೋರಿಸಲಿಲ್ಲ. ಸಮ್ಯಕ್ ದೃಷ್ಟಿಯಲ್ಲೇ ಇಂಥ ಭಾವಗಳಿರ್ತವೆ. ಮಿಥ್ಯಾದೃಷ್ಟಿಯಲ್ಲಿ ಪುಣ್ಯದ ಉದಯ ಇರುವೆಳೆದೊಳಗೆ ಇಂಥ ಭಾವ ಇರ್ತವೆ, ಪಾಪದ ಉದಯ ಇರುವೆಳೆದೊಳಗೆ ಇಂಥ ಭಾವ ಇರ್ತವೆ. ಪುಣ್ಯ ಪಾಪದಿಂದ ಭಿನ್ನ ಆತ್ಮತತ್ವವನ್ನು ತಿಳಿಯುವ ಉದ್ಯಮ ಮಾಡ್ತಾ ಇರುವೆಳೆದೊಳಗೆ ಅವನಲ್ಲಿ ಎಂಥ ಭಾವ ಇರ್ತವೆ. ವಿಕೃತ ಭಾವಗಳ ಫಲ ಏನೇನು ಇದೆ, ಯಾವ್ಯಾವ ಪ್ರಕಾರದಿಂದ ಧರ್ಮದ ಆಚರಣೆ ಆಗಬಹುದು, ಸಾಮರ್ಥ್ಯದ ಅನುಸಾರ ನೆಲೆಗಳನ್ನು ಯಾವ ರೀತಿ. ಸುದೃಷ್ಟಿ ತರಂಗಿಣಿಯೊಳಗೂ ಕೂಡ 11 ನೆಲೆಗಳದ ಸುಂದರತಮವಾದಂಥ ವಿವೇಚನೆ ಇದೆ. ಮತ್ತು ಈ ಭಾವದೀಪಿಕೆಯಲ್ಲಿ ಕೂಡ 11 ನೆಲೆಗಳ ವಿವೇಚನೆ ಇದೆ. ಹಾಗಾದರೆ ನಾನು ಎಲ್ಲಿದ್ದೇನೆ, ನಾನು ಇದನ್ನೆಲ್ಲ ಮಾಡಬೇಕಾಗಿತ್ತಲ್ಲ, ಇಲ್ಲೆಲ್ಲ ಹೋಗಬೇಕಾಗಿತ್ತಲ್ಲ, ಇಲ್ಲಿ ಎಲ್ಲಾದರೂ ನಾನು ಇರಬೇಕಾಗಿತ್ತಲ್ಲ ಅಂಥೇಳಿ ಜೀವಗ ಅನ್ನಿಸ್ತಿದ್ದೀರಿ. ಮನುಷ್ಯಾಗಿ ನಾನು ಏನು ಮಾಡಿದೆನು, ಮನೆ ಕಟ್ಟಿನು, ದುಡ್ಡು ಸಂಪಾದನೆ ಮಾಡಿದನು, ಚಿನ್ನ ಬೆಳ್ಳಿ ಮೊದಲಾದವುಗಳನ್ನು ಸಂಗ್ರಹ ಮಾಡಿದನು, ಬೆಲೆ ಬಾಳುವಂಥ ವಾಹನಗಳನ್ನು ತಗೊಂಡೆನು. ಆದರೆ ಅದಾವುದು ನನ್ನ ಭವಿಷ್ಯ ಜೀವನಕ್ಕ ಉಪಯೋಗ ಕಿಂಚಿತ ಮಾತ್ರ ಕೂಡ ಬರುವುದಿಲ್ಲ. ಈ ಶರೀರದ ಜೊತೆಗೆ ಅದು ಇಲ್ಲೇ ಉಳಿದು ಬಿಡ್ತಿದ್ದೀರಿ. ಆದರೆ ಚೈತನ್ಯ ಸ್ವರೂಪದ ಜೀವ ಒಂದು ವೇಳೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡ, ಸಪ್ತತತ್ವಗಳ ವಾಸ್ತವಿಕ ಸ್ವರೂಪವನ್ನು ತಿಳ್ಕೊಂಡ, ಧರ್ಮ ಮಾರ್ಗದೊಳಗೆ ನಡೆಯುವಂಥ ಪುರುಷಾರ್ಥ ಮಾಡಿದ 1ನೇ ನೆಲೆ, 2ನೇ ನೆಲೆ, 3ನೇ ನೆಲೆ, ಉತ್ತರೋತ್ತರವಾಗಿ ಇವನ ಆಂತರ್ಯದ ಪರಿಶುದ್ಧಿ ಪವಿತ್ರತೆ ವೃದ್ಧಿಸ್ತಾ ನೆಲೆಗಳನ್ನು ಹತ್ತುತ್ತಾ ಹೋದ ಅಂತಂದ್ರೆ ನಿಯಮದಿಂದ ಅವ ಇನ್ನು ಮುಂದಿನ ಒಂದು ಭವವನ್ನು ಬಿಟ್ಟ ಅದರ ಮುಂದಿನ ಭವದೊಳಗ ಮಹಾವ್ರತ ಧಾರಣ ಮಾಡುವುದರಲ್ಲಿ ಯಾವುದೇ ಪ್ರಕಾರದ ಸಂದೇಹ ಇಲ್ಲರಿ. ಯಾರ ಸತ್ಕಾರ ಸನ್ಮಾನ ಮಾಡಿದರೆ ಇವನಿಗೇನು ಸಮ್ಯಕ್ ದರ್ಶನದ ಪ್ರಾಪ್ತಿನೂ ಆಗುವುದಿಲ್ಲ, ತತ್ವಗಳ ಜ್ಞಾನನೂ ಆಗುವುದಿಲ್ಲ. ಒಂದಾಗ್ತಿದ್ದೀರಿ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಒಂದಿಷ್ಟು ಬಾಧಾ ನಿರ್ಮಾಣ ಆಗ್ತಿದ್ದೀರಿ. ಸಪ್ತತತ್ವಗಳನ್ನು ತಿಳ್ಕೊಳ್ಳುವಂಥ ಜ್ಞಾನದ ಮೇಲೆ ಒಂದಿಷ್ಟ ಆವರಣ ಬರ್ತಿದೆ ಅಂದರೆ ಅಥವಾ ಆ ಜ್ಞಾನ ತಿರೋಭೂತಾಗ್ತಿದೆ. ಆಗುವ ಲಾಭ ಇಷ್ಟೇ ಇದೆ. ಆದರೆ ಈ ಜೀವ ಅದನ್ನೇ ಬಯಸ್ತಾನೆ. ಖ್ಯಾತಿಯ ಪೂಜೆಯ ಲಾಭದ ಮಾತನ್ನು ಚಿಂತಿಸದೆ. ಭವ್ಯಾಮೃತದೊಳಗೆ ಬರ್ತಿದ್ದೀರಿ. ಚಂದ್ರಸಾಗರ ವರ್ಣಿ ಕನ್ನಡದೊಳಗೆ ಕಾವ್ಯ ಬರೆದಿದ್ದಾರೆ. ಅತ್ಯಂತ ಸುಲಭ. ಸುಳಿದ ಬಾಳೆಯ ಹಣ್ಣಿನಿಗಿಂತಲೂ ಸುಲಭರೇ. ಸುಲಿದ ಬಾಳೆಯ ಹಣ್ಣಿನಂದದಿ ಹಾಲದ ಕಬ್ಬಿಂದ ಎಲ್ಲ ಬರ್ತಿದ್ದೀರಿ ದೃಷ್ಟಾಂತ. ಅದು ಪಂಪ ಕೊಟ್ಟಿದನ್ರಿ ತನ್ನ ಕಾವ್ಯಕ್ಕೆ ದೃಷ್ಟಾಂತ. ಸುಲಿದ ಬಾಳೆಯ ಹಣ್ಣಿನಂದದಿ, ಸುಲಿದ ಕಬ್ಬಿನ ಏನೇನಿದೆ, ಅಳಿದ ಹಾಲಿನ ಉಷ್ಣದಂದದಿ. ಈ ಪ್ರಕಾರ ಅವನು ತನ್ನ ಕಾವ್ಯ ಆ ಕಾಲದೊಳಗೆ ಹೇಳಿದ್ದಾನೆ. ಅವನ ಜ್ಞಾನದ ಮಟ್ಟ ಅಷ್ಟಿತ್ರಿ. ಆದರೆ ಚಂದ್ರಸಾಗರ ವರ್ಣಿಯ ಮಾತ ಅತ್ಯಂತ ಸುಲಭ, ಅತ್ಯಂತ ಮಂದ ಬುದ್ಧಿಗೆ ಕೂಡ ತಿಳಿದು ಬರುವಂಥದ್ದು ಇದೆ ರೀ. ಏನೂ ಪರಿಚಯ ಇಲ್ಲ ಶಾಸ್ತ್ರದ ಅಂಥೇಳಿ
ಯಾವ ಜೀವ ಈಗ ಪ್ರಥಮದೊಳಗೆ ಬಂದಿದ್ದಾನೋ ಅವನಿಗೆ ಕೂಡ ಆನಂದವನ್ನು ನೀಡುವಂಥದ್ದಿದೆ. ಖ್ಯಾತಿಯ, ಪೂಜೆಯ, ಲಾಭದ ಮಾತನ್ನು ಚಿಂತಿಸದೆ, ಅದರ ಚಿಂತೆ ಮಾಡಬೇಡಪ್ಪ. ಎಷ್ಟು ಬಾರಿ ಖ್ಯಾತಿಯಾದದ್ದಿದೆ. ಇನ್ನೊಂದು ಮಾತು ಹೀಗಿದೆಯಲ್ಲ, ಏನೇನೋ ಖ್ಯಾತಿ, ಏನೇನೋ ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾರೆ, ಅವುಗಳನ್ನು ಚೆನ್ನಾಗಿ ಫ್ರೇಮ್ ಹಾಕಿ ಮನೆಯಲ್ಲಿ ಇಡ್ತಾರೆ. ಮತ್ತು ಅವರು ಹೊರಟು ಹೋದ ನಂತರ ಅವುಗಳನ್ನು ಇಟ್ಕೊಳ್ತಾರೆ ಅಂದರೆ ಹಿಂದಿನವರ, ಅರೆ ಅವರನ್ನೇ ಕಳಿಸಿ ಬಿಟ್ಟಿದ್ದಾರೆ, ಅವರ ಶವವನ್ನೇ ಇಟ್ಕೊಂಡಿಲ್ಲ ಅಂದಮೇಲೆ ಅವರ ಪ್ರಶಸ್ತಿ ಪತ್ರ. ಹಾಗಾದರೆ ತನಗೆ ಯಾವುದಕ್ಕೂ ಉಪಯೋಗ ಇಲ್ಲ, ತನ್ನ ಹಿಂದಿನವರಿಗೆ ಯಾವುದಕ್ಕೂ ಉಪಯೋಗ ಇಲ್ಲ, ಅದರ ಬೆನ್ನು ಯಾತಕ್ಕೆ ಹತ್ತೋದ್ರಿ? ಧನಾದಿಗಳದ್ದು ಕೂಡ ಮಾತು ಅಷ್ಟೇ ಇದೆ. ಅರೆ ಒಂದು ನಂಬೋದ, ಯಾವ ಜೀವ ಈ ಧರೆಗೆ ಬರ್ತಾನೋ ಆ ಜೀವ ತನ್ನದೇ ಆದಂಥ ಪಾಪ ಅಥವಾ ಪುಣ್ಯದ ಜೊತೆಗೇನು ಬರ್ತಾನೋ, ಯಾರ ವಿಶ್ವಾಸದ ಮೇಲೇನೂ ಬಂದಿರೋದಿಲ್ಲ. ಒಂದು ಮಾತು. ಎರಡನೇದ್ದು, ಅವನದ್ದು ಪಾಪದನ ಉದಯ ಇತ್ತು ಅಂತಂದ್ರೆ ನಿಮ್ಮ ಧನ ಸಂಪಾದನೆ ಮಾಡಿ ನಿಮ್ಮ ಜೀವನವನ್ನೆಲ್ಲ ಜ್ಞಾನಾಭ್ಯಾಸ ತತ್ವಾಭ್ಯಾಸದಿಂದ ವಂಚಿತಗೊಳಿಸಿ ಯಾವ ಪರಿಶ್ರಮ ಮಾಡಿ ಧನ ಸಂಚಯ ಮಾಡಿದಿರೋ ಅದನ್ನೆಲ್ಲ ಅವನು ಪಾಪಕ್ಕೆ ಹಾಕ್ತಾನ್ರಿ. ಹಾಗಾದರೆ ಯಾತಕ್ಕೆ ಬೇಕು? ಯಾವ ಪಾಪಿ ಜೀವದನೋ ಅವನು ಪಾಪನ ಭೋಗಿಸವ್ರಿ. ಅಲ್ಲಿ ಬಂತೇನಿಲ್ರಿ, ನಗರ ಶ್ರೇಷ್ಠಿಯ ಪುತ್ರ ಅವ. ಯಾವ ಅಕೃತ ಪುಣ್ಯ ಗರ್ಭದೊಳಗೆ ಬರ್ತಾ ಇದ್ದ ಹಾಗೆ ತಂದೆ ತೀರಿ ಹೋದ, ಐಶ್ವರ್ಯ ಎಲ್ಲ ಕಳೆದು ಹೋಯಿತು. ಏನಿದೆ ರೀ, ಯಾರ ಸೇವೆಯನ್ನು ಯಾರು ಮಾಡ್ತಿದ್ರೋ ಅವರ ಜೊತೆಗೆ ಇವರ ನಿರಾಧಾರವಾಗಿ ಉಳಿಯುವಂಥ ಪ್ರಸಂಗ ಬಂತು. ಮಾತೆಗೆ ಆ ಮಗುವನ್ನು ತಗೊಂಡ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ಮುಖಭಂಗ, ಏನು ಹೇಳೋದ, ಕೆಲಸ ಏನೂ ಮಾಡಿ ರೂಢಿ ಇಲ್ಲ ಪಾಪ. ಆದ್ರೆ ಆ ಜೀವದ ಸಂಯೋಗದಿಂದ ತಾಯಿದು ಕೂಡ ಅಂಥದ್ದು ಪಾಪದ ಉದಯ ಬರ್ತಾರೆ. ಒಂದು ದಿವಸ ಆ ಸುಕೃತ ಪುಣ್ಯ ಭಾಳ ಘಟನಾ ಏನಿದೆ, ರಸವತ್ತ ಇದೆ ರೀ. ಅವ ಕಡಲೆ ಕೇಳ್ತಾ ಇದ್ದ, ಇವನ ಕೈ ಕೆಳಗೆ ಈ ಅಕೃತ ಪುಣ್ಯನ ತಂದೆಯ ಕೈ ಕೆಳಗೆ ಕೆಲಸ ಮಾಡಿ ಒಂದಿಷ್ಟು ಜಮೀನು ತಗೊಂಡಿದ್ದವ. ಆ ಹೊಲದೊಳಗ ಕಡಲೆ ಬಿತ್ತಿದ್ದ. ಆ ಕಡಲೆಯನ್ನು ಕೀಳುವ ಕೆಲಸಕ್ಕೆ ಈ ಅಕೃತ ಪುಣ್ಯ ಹೋದರೆ, ಯಾವನ ತಂದೆಯ ಕೃಪೆಯಿಂದ ಆ ಸುಕೃತ ಪುಣ್ಯ ಅದನೋ ಅವನ ಹೊಲದೊಳಗೆ ಗದ್ದೆಯೊಳಗೆ ಕೆಲಸ ಮಾಡಲಿಕ್ಕೆ ಹೋದ. ಆಗ ಅವ ಉಪಕಾರ ಬುದ್ಧಿಯಿಂದ, ಅರೆ ಯಾವ ಸುಕೃತ ಪುಣ್ಯ ಉಪಕಾರ ಬುದ್ಧಿಯಿಂದ, ಓಹೋ ನನ್ನ ಯಜಮಾನನ ಮಗ ಇವ, ಇವನಿಗೆ ನಾನು ಕಡಲೆ ಹಾಕ್ಕೊಡೋ, ಚಿನ್ನದ ನಾಣ್ಯ ಕೊಡ್ಲಿಕ್ಕೆ ಹೋದ. ಅದೇನಾಯಿತು? ಉರಿಯುತ್ತಿರುವಂಥ ಅಗ್ನಿ. ಆಗ ಆ ಬಾಲಕ ಅಕೃತ ಪುಣ್ಯ ಅತ್ಯಂತ ದೈನ್ಯದಿಂದ, ನೀನು ಎಲ್ರಿಗೂ ಕಡಲೆ ಕೊಡ್ತಾ ಇದ್ದಿ, ನನಗೆ ಅಗ್ನಿ. ಪುಣ್ಯದ ಉದಯ ಇಲ್ಲದೆ ಇರುವ ವೇಳೆದೊಳಗ ಪರಮಾತ್ಮ ಕೂಡ ಸಹಾಯ ಮಾಡಲಿಕ್ಕೆ ಬಂದ್ರೆ ಅವ ಅದರಿಂದ ಲಾಭಾನ್ವಿತ ಆಗುವುದಿಲ್ಲರಿ. ಹೀಗಿರುವ ವೇಳೆದೊಳಗ ಯಾರ್ಯಾರ ಸಲುವಾಗಿ ಏನು ವಿಚಾರ ಮಾಡೋದು, ಕರ್ತವ್ಯ ಎಷ್ಟು ಮಾಡೋದಿದೆ ಮಾಡ್ರಿ. ಆದ್ರೆ ನಿಮ್ಮ ಆತ್ಮನ ಸಲುವಾಗಿ ಕರ್ತವ್ಯ ಶೂನ್ಯರಾಗಿ ಮಾಡೋದು ಬೇಕಿಲ್ಲ. ಏನಾಯಿತು? ಅವನದೇ ಯಾವಾಗ ಭಾಗ್ಯ ಉದಯಕ್ಕೆ ಬಂತು ಮುಂದಿನ ಭವದೊಳಗರೆ, ಆವಾಗ ಏನೂ ಪರಿಶ್ರಮ ಇಲ್ಲದ ತನ್ನಷ್ಟಕ್ಕೆ ತಾನೇ ಅವನ ಬೆನ್ನ ಹತ್ತಿ ಬರ್ತಾ ಇದೆ ಧನ. ಧನ್ಯ ಕುಮಾರ ಅದಲ್ಲ ಅವ, ಅಕೃತ ಪುಣ್ಯ ಇದ್ದವ. ಧನ್ಯ ಜೀವನ ಯಾವಾಗ ಆರಂಭ ಆಯ್ತ್ರಿ ಅವಂದ? ಧನ್ಯ ಕುಮಾರ ಅಲ್ಲೇ ಆದ. ಏನೇನಾಯ್ತು ಅವನ ಜೀವನದೊಳಗ ಅದು ಮಾತು ಬೇರೆ. ಆದ್ರೆ ಅಕೃತ ಪುಣ್ಯನ ಅವಸ್ಥೆಯೊಳಗನ ಧನ್ಯ ಜೀವನ ಆರಂಭ ಆಯ್ತ್ರಿ. ಯಾವಾಗ ಆ ಪಾಯಸ ಮಾಡಿದ್ದಳಲ್ಲ ಮಾತೆ, ಕಥೆ ಓದಿ ನೋಡೋದ್ರೆ ಪಾಯಸದ ಸಲುವಾಗಿ ಬೆಳಗ್ಗೆನೆ ಎದ್ದ ಎಲ್ಲ ದನಗಳನ್ನು
ಸ್ವಚ್ಛ ಮಾಡಿದ, ಕೊಟ್ಟಿಗೆಯನ್ನು ಗುಡಿಸಿದ, ಸ್ನಾನ ಮಾಡಿದ, ಸ್ವಚ್ಛ ಬಟ್ಟೆಯನ್ನು ಹಾಕೊಂಡು ಬಂದ. ಶುರುವಾಗಿದೆ ರೀ ಅವನ ಭವಿತವ್ಯ. ಆಗ ತಾಯಿ ಏನು ಹೇಳ್ತಾಳೋ, ಯಾರಾದರೂ ಪಾತ್ರರಿಗೆ ಕೊಡೋಣಪ್ಪ, ಇಷ್ಟು ಒಳ್ಳೆಯ ಆಹಾರ ನಮ್ಮ ಮನೆಯಲ್ಲಿ ಸಿದ್ಧ ಆಗಿದೆ. ಯಾವ ಬಾಲಕ ನಿನ್ನೆ ದಿವಸ ಪಾಯಸದ ಸಲುವಾಗಿ ಹಠ ಮಾಡಿ ಮೈ ತುಂಬ ಬಡ್ತಾ ತಿಂದಿದ್ದನು, ಆ ಮಾಲೀಕನ ಮಕ್ಕಳೆಲ್ಲ ಹೊಡೆದಿದ್ದರ್ರಿ ಅವನು. ಆ ಬಾಲಕ ಇಂದು ಮಾತೆಯ ಮಾತು ಕೇಳಿ ಗುರುಗಳು ಬರುವುದನ್ನು, ಪಾತ್ರ ಯಾರಾದರೂ ಬರ್ತಾರೇನಂತೇಳಿ ದಾರಿ ಮೇಲೆ ನಿಂತಿದ್ದಾನ್ರಿ. ಘಟನಾ ನೆನಪಿಗೆ ತಗೊಳ್ಳೋದು, ಸೃಷ್ಟಿಸಿಕೊಳ್ಳೋದು. ಮುನಿಗಳು ಬರ್ತಾ ಇದ್ದ ಹಾಗೆ ಅತ್ರ ತಿಷ್ಟ ತಿಷ್ಟ ಅನ್ನೋದೇನು ಪಾಪ ಅದಕ್ಕೆ ಗೊತ್ತಿಲ್ರಿ. ಇವರೇ ಇದ್ದಾರೆ ಮಹಾತ್ಮ, ಇವರೇ ಇದ್ದಾರೆ, ಇವರೇ ಧರ್ಮಾತ್ಮ ಇದ್ದಾರೆ ಅಂತರಂಗ ಹೇಳಿದ್ರೆ ಶಾಸ್ತ್ರದೊಳಗೆ ಓದಿದ್ದ ಪಿಚ್ಚೀಕ ಮಂಡಲು ಧಾರಣ ಮಾಡಿ ನಗ್ನ ಗುರು ಬರ್ತಾರೆ, ಅವರ ಪಾತ್ರ ಇರ್ತಾರೆ ಅಂತ ಹೇಳಿ ಓದಿದ್ದೇನ್ರಿ. ವಿಚಾರ ಮಾಡೋದು, ನಾವು ಯಾವುದರ ಅವಲಂಬನೆ ಮಾಡಿ ಏನು ಮಾಡಿ ಅದನ್ನು ಧರ್ಮ ಅಂತ ಇದ್ದೇವೆ. ನಿಲ್ರೆ, ನಮ್ಮ ತಾಯಿ ಈಗ ಬರ್ತಾಳೆ, ನಮ್ಮ ಮನೆಯಲ್ಲಿ ಉತ್ತಮವಾದಂಥ ಪಾಯಸ ಸಿದ್ಧ ಆಗಿದೆ, ಮೊದಲು ನಾವು ನಿಮಗೆ ತಿನ್ನಿಸಿ ನಾವು ತಿನ್ನೋಣ. ಆ ಮಗುವಿನ ಮಾತನ್ನ ಕೇಳಿ ಅವರ ವಿಧಿಯಲ್ಲಿ ಅಂದುಕೊಳ್ಳೆ ಹೊರಟಿದಾರ್ರಿ. ಮುಂದೆ ಬಲಗೊಳ್ಳೋ ವಿಧಿ ಬೇಕಲ್ಲ, ಅದರ ವಿನಃ ಅವ್ರು ಯಾಕೆ ನಿಲ್ತಾರ್ರಿ? ಹೊರಟಿದಾರ ಮುಂದೆ. ಗಟ್ಟಿಯಾಗಿ ಅವರ ಕಾಲಗಳನ್ನು ಹಿಡ್ಕೊಳ್ತಾನೆ ಬಾಲಕ. ಆ ಪಾಯಸದ ಅವಸ್ಥಾ ಏನಾಯ್ತ್ರಿ? ಮುನಿರಾಜರಿಗೆ ಆಹಾರ ದಾನ ಆಯ್ತು, ಇಷ್ಟ ಅಲ್ಲ, ಆ ಪಾಯಸದಿಂದ ಅಕ್ಷಯ ಮಹಾವೃದ್ಧಿ ಪ್ರಾಪ್ತ ಆಯ್ತು ಅವನ ಮನೆಯೊಳಗೆ. ಆ ಪಾಯಸವನ್ನ ಆ ಯಾವ ಮಾಲೀಕನ ಮಕ್ಕಳು, ಶ್ರೇಷ್ಠಿಯ ಮಕ್ಕಳು ಹೊಡೆದಿದ್ರಲ್ಲ, ಅವರೆಲ್ಲ ಬಂದು ತಿಂದ್ರು, ಶ್ರೇಷ್ಠಿ ಬಂದು ತಿಂದು, ಊರೆಲ್ಲ ಬಂದು ತಿಂದಿದ್ರಿ. ಆದರೂ ಅದು ಎಷ್ಟಿದೆ ಅಷ್ಟೇ. ಅವಳ ತಾಯಿ ಎಷ್ಟು ಮಾಡಿದಾಳೆ, ಆ ಮಗುವಿನ ತಾಯಿ ಅಷ್ಟು ಪಾಯಸ ಇದೇನರಿ, ಅದು ತೀರ್ತಾನೇ ಇಲ್ಲ. ತಿಂದು ತೃಪ್ತನಾಗಿ ಆತ ದನಗಳನ್ನು ತಗೊಂಡು ಹೋದ ಕಾಡಿಗೆ. ಮನೆಗೆ ಬರಲಿಲ್ಲ. ತಾಯಿ ಗಾಬರಿ ಆದಳು, ನನ್ನ ಮಗನಾಗೆ ಏನಾಯಿತು 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 ಅಂಥೇಳಿ. 2 ದಿವಸ ದನಗಳ ಮನೆಗೆ ಬಂದು, ದನಗಳಿಗೆ ಸಂಸ್ಕಾರ ಐತಿಲ್ಲ, ದನಗಳ ಮನೆಗೆ ಬಂದು ಇವಳು ಅಳ್ತಾ ಇದ್ದಾಳೆ, ಗಾಬರಿ ಆದಳು. ಮಾಲೀಕನಿಗೆ ಹೇಳಳು, ಅಣ್ಣನ ಹಾಗೆ ಇದ್ದವ ಮಾಲೀಕ, ಇವಳ ಅಳಲನ್ನ ಇವಳ ಸ್ವರೂಪವನ್ನ ತಿಳ್ಕೊಂಡಿದ್ದವ, ನೀ ಅಳಬೇಡಪ್ಪ, ನಾ ಹೋಗಿ ಹುಡುಕಿ ಬರ್ತೇನೋ ತಂದ. ಕಣ್ಣೀರು ತಗೊಂಡ, ರಾತ್ರಿ ಎಲ್ಲ ಹುಡುಕಿದ, ಸಿಗಲಿಲ್ಲ. ಮಾರನೇ ದಿವಸ ಮತ್ತೆ ಹುಡುಕಲಿಕ್ಕೆ ಹೋದ, ಅಲ್ಲಿ ಶವ ಬಿದ್ದಿದ್ದಿ, ಮಗ ಸತ್ತು ಹೋಗಿದ್ದ. ಎಲ್ಲೋ ಕಾನನದೊಳಗೆ ಇಲ್ಲೇ ಅಂಥೇಳಿ ಇರುವುದಿಲ್ಲ. ಕಾನನೇ ಇಷ್ಟೇ, ನಮ್ದು ಗಾರ್ಡನ್ ಇರ್ತದೆ ಅಷ್ಟಿರುವುದಿಲ್ಲ. ಮಾರನೇ ದಿವಸ ಶವ. ಹಾಗಾದ್ರೆ ಆ ಶವವನ್ನು ನೋಡಿ, ಓ ನನ್ನ ಮಗ ಸತ್ತೋದ ಅಂಥೇಳಿ ಅಳಬೇಕಾದ್ರೆ, ಅವನು ಸ್ವರ್ಗದಲ್ಲಿ ಹುಟ್ಟಿದ್ದೆ, ಅವನು ಬಂದು ಮಾತೆ ರೋದನ್ ಮಾಡಬೇಡ, ನಾನೇ ನಿಮ್ಮ ಮಗ ಸ್ವರ್ಗದೊಳಗೆ ಬಂದಿದ್ದೇನೆ ಅಂತ ಹೇಳಿ, ನೀನು ಕೊಟ್ಟಿರುವಂಥ ಸಂಸ್ಕಾರದಿಂದ, ನೀನು ಕೊಟ್ಟಿರುವಂಥ ಗುರುವಿನ ಯಾವ ಒಂದು ಭಾವ ಇತ್ತೋ, ಪವಿತ್ರ ಭಾವ, ಅದರ ಫಲಸ್ವರೂಪವಾಗಿ ನಾನು ಸ್ವರ್ಗಕ್ಕೆ ಹೋಗಿದ್ದೇನು, ನಿನ್ನದೇ ಆದಂಥ ಪ್ರತಾಪದಿಂದ ನಾನು ಸ್ವರ್ಗಕ್ಕೆ ಹೋಗಿದ್ದೇನು, ನೀನು ರೋದನ್ ಮಾಡಬೇಡ, ನೀನು ಧರ್ಮದ್ದೇ ಆಶ್ರಯ ಮಾಡ ಅಂತ ಹೇಳಿದ. ಅವನೇ ಸ್ವರ್ಗದ ಭವವನ್ನು ತೀರಿಸಿ ಧನ್ಯಕುಮಾರಾದ. ಎಲ್ಲಿ ಭವಿತವೇ ಬದಲೇ ಆಗಲಿಕ್ಕೆ ಎಷ್ಟು ವೇಳೆ ಬೇಕ್ರಿ? ಭಾಳ ವೇಳೆ ಬೇಕಾಗಿಲ್ಲಲ್ಲ. ಹಾಗಾದರೆ ನಾವು ಕೊನೆಗೆ ಮಾಡ್ತೇವೆ. ಎಲ್ಲದಕ್ಕೂ ನಿಮ್ಮ ಹತ್ರ ವಿಪರೀತ ಉತ್ತರ ಬರಬಹುದಾಗಿದೆ. ಕೊನೆ ಯಾವಾಗಿದೆ ಅನ್ನೋದು ಯಾರಿಗೆ ಗೊತ್ತಿದೆ ರೀ? ಇವತ್ತು ಹೋಗಿ ಮಲ್ಕೊಂಡೇವು ಮತ್ತು ಬೆಳಿಗ್ಗೆ ಹೇಳಿಲ್ಲ ಅಂದ್ರೆ ರೀ ಆಗೋದು ಸಾಧ್ಯ ಇದೆ ಅಥವಾ ಇಲ್ರಿ? ಯಾವುದೂ ಅಸಾಧ್ಯ ಇಲ್ಲ, ಯಾವುದೂ ಆಕಸ್ಮಿಕ ಇರೋದಿಲ್ಲ, ಎಲ್ಲ ನಿರ್ದಿಷ್ಟ ಇದೆ ರೀ. ಆದರೆ ನಾವು ಕೂಡ ಈ ಜೀವಕ್ಕೆ ಪುಣ್ಯದ ಹುಚ್ಚು ಬಿಡುವುದಿಲ್ಲ. ಚೈತನ್ಯ ಮಹಾಪ್ರಭುವಿನ ಆದರ ಮಾಡುವಂಥ ರತ್ನತ್ರಯದಂಥ ಪವಿತ್ರ ಮಾರ್ಗವನ್ನು ಅರೆರೆ, ಇಂದಿನವರೆಗೆ ಯಾವ ಮಾರ್ಗವನ್ನು ನೋಡಲೂ ಇಲ್ಲ,
ತಿಳಿಲೂ ಇಲ್ಲ ಆ ಮಾರ್ಗದ ಮೇಲೆ ಹೋಗೋದು ಮಾತಂತೂ ದೂರ. ಯೋಚನೆ ಮಾಡ್ರಿ, ಇಂದು ಈ ಮನುಷ್ಯ ಭವದೊಳಗೆ ಇದ್ದೇವೆ ಅಂದ ಮೇಲೆ ನಾವು ಅನೇಕ ಬಾರಿ ಮನುಷ್ಯ ಆಗಿ ಮತ್ತೆ ನಿಗೋಧವನ್ನು ತಲುಪಿರಲೂಬಹುದು. ಇನ್ನೊಂದು ಅಂತಂದ್ರೆ ಇದೇ ಮೊದಲ ಬಾರಿ ನಿಗೋಧದಿಂದನೂ ಮೇಲು ಬಂದಿದ್ದರು. ಆದರೆ ಅನೇಕ ಬಾರಿ ಅನಂತ ಬಾರಿ ಮುನಿವ್ರತಧಾರ ಅನಂತ ಭಾರ ಅಂಥೇಳಿ ಹೇಳಿದ್ರಲ್ಲ ಪಂಡಿತ್ ದೌಲತರಾಮರ, ಆ ಪ್ರಕಾರ ಅನಂತ ಬಾರಿ ಮುನಿವ್ರತದ ಅಂಗೀಕಾರ ಮಾಡಿದ್ರನೂ ಕೂಡ ಅಜ್ಞಾನದೊಳಗನ ಜೀವನ ಕಳೆದದ್ದು ಹೋಗಿದೆ. ರತ್ನತ್ರಯದ ಮಾರ್ಗದೊಳಗೆ ಬಾರದೆ ಸಂಸಾರದ ಚತುರ್ಗತಿ ಮಾರ್ಗಗಳಲ್ಲೇನ ಭ್ರಮಿಸಿದ್ದ ಆಗಿದೆ. ಒಂದು ವೇಳೆ ನಿಗೋಧದಿಂದ ಬಂದೇ ಇಲ್ಲ, ಇದೇ ಮೊದಲು ಬಂದೆವು ಅಂತಂದ್ರೆ ಅಲ್ಲಿಯೂ ಏನು ಸುಖ ಇರಲಿಲ್ಲ, ಅಪ್ಪನ ಅರಮನೆ ಇರಲಿಲ್ಲ, ಅಲ್ಲಿ ಇತ್ತರೆ ಸರ್ವತ್ರ ಏನೇ ಮಾಡಿದ್ರೂ ಕೂಡ ನಾವು ಅನಂತ ಕಾಲದಿಂದ ನಿಗೋಧದಲ್ಲೇ ಇರಲಿ, ಬೇಕಾದ್ರೆ ಅನಂತ ಬಾರಿ ಮುನಿಯಾಗಿ 9ನೇ ಗ್ರೈವೇಕಕ್ಕೆ ಹೋಗಿರಲಿ, ಆದ್ರೆ ರತ್ನತ್ರಯ ಪಥದ ಪರಿಚಯ ಆಗದ ವಿನಃ, ರತ್ನತ್ರಯ ಪಥದ ಪ್ರಾಪ್ತಿ ಆಗದ ವಿನಃ ಈ ಜೀವಕ್ಕೆ ಒಂದು ಅಂಶ ಕೂಡ ಸುಖ ಅಂತರಂಗದೊಳಗೆ ಸಿಗೋದು ಸಾಧ್ಯ ಇಲ್ಲ ಮತ್ತು ಸಾಧ್ಯ. ಅದರ ಸಲುವಾಗಿ ಇಂದಿನವರೆಗೆ ಯಾವ ರತ್ನತ್ರಯ ಮಾರ್ಗದ ಮಹಿಮೆ ಮಾಡಲಿಲ್ಲವೋ, ರತ್ನತ್ರಯ ಮಾರ್ಗವನ್ನು ತಿಳಿಸಿಕೊಡುವಂಥ ಪಂಚ ಪರಮೇಷ್ಠಿಗಳಿಗೆ ಸಂಪೂರ್ಣ ಸಮರ್ಪಿತ ಆಗಲಿಲ್ಲವೋ ಅದನ್ನು ಈಗ ಮಾಡುವುದಿದೆ ರೀ. ಪರಮೇಷ್ಠಿಗಳ ಪೂಜೆ ಮಾಡಿದೆವು, ನಮಸ್ಕಾರ ಮಾಡಿದೆವು, ಜಪ ಮಾಡಿದೆವು, ಲಕ್ಷ ಜಪ ಅಥವಾ ಲಕ್ಷ ದೀಪ ಏನೆಲ್ಲ ಮಾಡಿದೆವು. ಆದರೆ ಅವರಿಗೆ ನಮ್ಮ ಬುದ್ಧಿಯನ್ನು ಸಮರ್ಪಿತ ಮಾಡಲಿಲ್ಲ. ಅವರು ಹೇಳುವುದನ್ನು ಸರ್ವಥಾ ಸ್ವೀಕಾರ ಇದೆ, ಇದರೊಳಗೆ ತಪ್ಪು ಇರೋ ಸಾಧ್ಯ ಇಲ್ಲ. ಅಂಜನ್ ಚೋರ್ ಏನು ಮಾಡಿದರೆ? ಅಂಜನ ಚೋರ ಜಿನದತ್ತ ಸೃಷ್ಟಿ ಅಂತಂದ್ರ ಬಟ್ಟೆ ಧರಿಸಿದ ಭಗವಂತ ಇದ್ದಾನೆ, ಅವನ ವಚನದೊಳಗೆ ನೀ ಸಂದೇಹ ಮಾಡ್ತಿ. ಮಾಲಿಗೆ ಹೇಳಿದರೆ ಮಾಳಿ ಅವನ ವಚನದೊಳಗೆ ನೀನು ಸಂದೇಹ ಮಾಡ್ತಿ. ಆ ಮಾಳಿಗೆ ಎಷ್ಟು ಶ್ರದ್ಧೆ ಇತ್ತು, ಆದ್ರೆ ಆ ಮಾಳಿಗೆ ಕುತೂಹಲ ಇತ್ತು. ಬೆಳಿಗ್ಗೆ ಈ ನಮ್ಮ ಪಕ್ಕದ ಮನೆಯ ಸೃಷ್ಟಿಗಳ ಎಲ್ಲಿ ಹೋಗ್ತಾರೆ ತಿಳ್ಕೊಳ್ಬೇಕು ಅಂಥೇಳಿ ಜಿಜ್ಞಾಸೆಯಿಂದ ಕೇಳಿದ ಮೇಲೆ ನಾನು ಈ ಪ್ರಕಾರ ಅಕೃತ್ರಿಮ ಜಿನಾಲಯಕ್ಕೆ ಹೋಗ್ತೇನಪ್ಪ, ಹಾಗಾದ್ರೆ ನಾನೂ ಬರಬೇಕಲ್ಲ, ಹಾಗಾದ್ರೆ ನೀ ಇಂಥದ್ದೊಂದು ಆಕಾಶಗಾಮಿನಿ ವಿದ್ಯೆಯನ್ನು ಪ್ರಾಪ್ತ ಮಾಡ್ಕೋ. ಅದರ ಸಲುವಾಗಿ ಏನು ಮಾಡೋದ, ಚತುರ್ದಶಿಯ ದಿವಸ ರುದ್ರಭೂಮಿಯೊಳಗ ಒಂದು ನೆಲವನ್ನು ಕಟ್ಟಿ ಕೆಳಗಡೆ ಎಲ್ಲ ಹರಿತವಾದಂಥ ಶಸ್ತ್ರಗಳನ್ನು ಮೇಲ್ಮುಖವಾಗಿ ಹೂಣಿಡೋದ, ಮತ್ತು ಆ ನೆಲುವೇನು ಕಟ್ಟಿದ್ದಿದೆ ಅದಕ್ಕೆ 108 ದಾರಗಳನ್ನು ಕಟ್ಟೋದ. ಒಂದೊಂದನ್ನು ಬಾರಿ ನಮೋಕಾರ ಮಂತ್ರ ಹೇಳಿ ಒಂದೊಂದು ದಾರವನ್ನು ಕತ್ತರಿಸ್ತಾ ಹೋಗೋದ. ಆ ನೆಲುವಿನ ಎಲ್ಲ ದಾರಗಳ ತುಂಡಾಗ್ತಾ ಇದ್ದ ಹಾಗೆ ಆ ವಿದ್ಯಾದೇವತೆ ಬಂದ ಆ ಶಸ್ತ್ರದ ಮೇಲೆ ಬೀಳುಗೊಡುವುದಿಲ್ಲ, ನಿನ್ನನ್ನು ನಿಯಮದಿಂದ ಎತ್ತಿ ತರ್ತಿದೆ, ನಾನೆಲ್ಲಿದ್ದೇನಲ್ಲಿ ನೀನು ಅವಾಗ ಹೇಳೋದು ಅಕೃತ್ರಿಮ ಜಿನ ಮಂದಿರಕ್ಕೆ ಕಡೆಗೆ. ಇದನ್ನು ಮಾಡ್ತಾ ಇದ್ದೇವ ನಾಟಕ ರುದ್ರಭೂಮಿಯೊಳಗ, ಸ್ಮಶಾನ ಭೂಮಿಯೊಳಗ. ಆಗ ಆ ಅಂಜನ ಚೋರ ಮಹಾರಾಣಿಯ ಕೊರಳೊಳಗಿನ ಚಂದ್ರಹಾರವನ್ನು ಆ ಯಾವ ವೇಶ್ಯ ಇದ್ದಳಲ್ಲ ಅವನಿಗೆ ಅನಂಗ ಸುಂದರಿಯಂತೆ ಅವಳ ಇಚ್ಛೆಯ ಮೇರೆಗೆ ಆ ರಾಣಿಯ ಚಂದ್ರಹಾರವನ್ನು ಕದ್ದುಕೊಂಡು ಓಡಿ ಹೋಗಬೇಕಾದ್ರೆ ಕೋತವಾಲರ ಬೆನ್ನು ಹತ್ತಿದ್ರು. ಅವಂತೂ ಕತ್ತಲೆಯೊಳಗ ಕರಗಿ ಹೋದರೆ. ಯಾಕೆ ಅಂತಂದ್ರೆ ಅವನಿಗೆ ಅಂಜನ ಸಿದ್ಧಿ ವಿದ್ಯೆ ಇತ್ತನ, ಅವ ಕರಗಿ ಹೋದ, ಕಾಣಿಸ್ತಾನೆ ಇಲ್ಲ. ಆದ್ರೆ ಆ ಚಂದ್ರಹಾರ ಕಾಣಿಸ್ತಾ ಇದೆ. ಆ ಚಂದ್ರಹಾರದ ಪ್ರಕಾಶ ಮರೆಯಾಗ್ತಾ ಇಲ್ಲ. ಮತ್ತು ಅದನ್ನು ಎಲ್ಲರೂ ಬಚ್ಚಿಟ್ಕೊಳ್ಳುವಷ್ಟು ಬಟ್ಟೆ ಇಲ್ಲರಿ ಅವನ ಮೈ ಮೇಲೆ. ಯೋಚನೆ ಮಾಡ್ರಿ, ಬಾಹ್ಯ ಸ್ಥಿತಿ ಏನು ಮಾಡ್ತಿದೆ, ಬಟ್ಟೆ ಎಲ್ಲ ಅವನ ಮೈ ಮೇಲೆ. ಹಾಗೇ ಹೋಗ್ತಾ ಹೋಗ್ತಾ ಇನ್ನೇನು ಸಿಕ್ಕಿ ಬೀಳ್ತೇನೋ ಅಂಥೇಳಿ ಅಂದ ಅದನ್ನು ಎಸೆದ, ಕರಾಳ ಕತ್ತಲೆಯೊಳಗೆ ಕರಗಿ ಹೋದ. ರುದ್ರಭೂಮಿಯ ಕಡೆಗೆ ನಡೆದ. ಇನ್ನೇನ ಅನಂಗ ಸುಂದರಿಯ ಕಡೆಗೆ ಯಾವ ಮುಖ ಹೊತ್ತು ಹೋಗೋದಾ ಅಂಥೇಳಿ ಅಂದ. ಎಲ್ಲೋ ಕಾಲ ಯಾವ ಕಡೆ ಕರ್ಕೊಂಡು ಹೊರಟಿದ್ದಾವೆ ಆ ಕಡೆ ಹೊರಟಿದ್ದಾನೆ. ಅಲ್ಲಿ ಈ ನಾಟಕ ನಡೆಸಿದ್ದರೆ ಪ್ರಯತ್ನ ನಡೆಸಿದ್ದ ಯಾರ ಮಾಲಿ. ಯಾವುದರ ಸಲುವಾಗಿ?
ಆಕಾಶಗಾಮಿನಿ ವಿದ್ಯೆ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಆವಾಗ ನೋಡಿದ ನಿಂತ ದಾರ ಕಟ್ ಮಾಡ್ತಾ ಇದ್ದಾನೆ, ಮತ್ತೆ ಕೆಳಗಿಳಿತಾ ಇದ್ದಾನೆ, ಮತ್ತೆ ಕಟ್ಟಿಕೊಳ್ತಾ ಇದ್ದಾನೆ, ಮತ್ತೆ ಒಂದೊಂದಾಗಿ ಇದೇನ ಅಂಥೇಳಿ ಎಷ್ಟೋ ಸಮಯ ನಿಂತು ನೋಡಿದ. ಏನು ಮಾಡ್ತಾ ಇದ್ದೆ ಅಂಥೇಳಿ ಅವನ ಧೈರ್ಯ ಇಲ್ಲ. ಅವನ ಮಾಲಿ ಏನು ಮಾಡ್ತಾ ಇದ್ದಾನೆ, ಸೃಷ್ಟಿ ಎಂದೂ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಅಂತನೂ ಮೇಲೆ ಕೂಡ್ತನು ಒಂದೊಂದು ಬಾರಿ ನಮೋಕಾರ ಮಂತ್ರ ಹೇಳ್ತಾ ಹೇಳ್ತಾ ಅನೇಕ ದಾರಗಳನ್ನು ಕತ್ತರಿಸ್ತಾನು. ಇನ್ನೇನು 10 8 ಉಳಿದಿರ್ತವು. ಲಕ್ಷ ಕೆಳಗುಂಟಿದೆ, ಬಿದ್ದನು, ವಿದ್ಯಾದೇವತೆ ಬರಲಿಲ್ಲ ಅಂತಂದ್ರೆ ನಾನು ವ್ಯರ್ಥವಾಗಿ ಸತ್ತು ಹೋಗೋದಲ್ಲ ಅಂಥೇಳಿ ವಿಚಾರ ಬರೋದ. ಗಾಬರಿಯಾಗಿ ಬೇಡ ಅಂಥೇಳಿ ಇಳಿದು ಬರೋದ. ಮತ್ತೆ ಕೆಳಗೆ ಬಂದ ನಂತರ ಇನ್ನೊಮ್ಮೆ ಮನಸ್ಸು ಹೇಳೋದ, ಸೃಷ್ಟಿ ನನ್ನ ಪ್ರಾಣ ತೆಗೆಯುವಂಥ ಕೆಲಸ ಯಾತಕ್ಕಾಗಿ ಮಾಡ್ತಾನು? ಒಂದು ಇರುವೆಗೆ ಕೂಡ ನೋಯಿಸದೇ ಇರುವಂಥ ಆ ಜಿನಭಕ್ತ ಸೃಷ್ಟಿ ನನ್ನ ಮರಣವನ್ನು ಯಾವುದರ ಸಲುವಾಗಿ ಮಾಡೋದು ಸಾಧ್ಯ ಇದೆ? ತಪ್ಪಿದೆ ಅವನ ಬಗ್ಗೆ ನಾನು ಗಣಿಸಿದ್ದ ಅಂಥೇಳಿ ಮತ್ತೆ ಮರ ಹತ್ಯೆ ಹೋಗ್ತಾನೆ. ಹೀಗೆ 2-3 ಬಾರಿ ಮಾಡಿದ ನಂತರ ಇವು ಕರೆದು ಇಳಿದಾಗ ಕೇಳ್ತಾನೆ, ಏನ ಈ ಪ್ರಕಾರ ಅಂಥೇಳಿ ಎಲ್ಲ ಘಟನೆ ಹೇಳಿದ ನಂತರ ಆ ಅಂಜನಚೋರನ ಮುಖದಿಂದ ಬಂದಿರುವ ಮಾತು, ಜ್ಞಾನಿಗಳ ಆ ಅಂಜನಚೋರನ ಮುಖದಿಂದ ಆಡಿಸಿರುವ ಮಾತು ಏನ, ಜಿನದತ್ತ ಸೃಷ್ಟಿ ಅಂತಂದ್ರೆ ಬಟ್ಟೆ ಧರಿಸಿದ ಭಗವಂತ ಅಂಥೇಳಿ ಊರದವರೆಲ್ಲ ಹೇಳು ವೇಳೆದೊಳಗ ಅವನ ಮೇಲೆ ವಿಶ್ವಾಸ ಮಾಡದೇ ಇರುವಂಥ ನೀನೇನು ಮನುಷ್ಯ ಇದ್ದಿ, ಮನುಷ್ಯ ಕುಲಕ್ಕೆ ಕಲಂಕಿದ್ದಿ ಬಾಯಿತ್ತಂಥೇಳಿ ಅಂತಂದ್ರೆ ಮತ್ತು ಹೋಗಿ ಕೂಡ್ತಾನೆ ಶ್ರದ್ಧೆಯಿಂದ. ನಿಜವಾಗಿ 108 ಬಾರಿ ನಮೋಕಾರ ಮಂತ್ರ ಅಂದದ್ದು ಕೂಡ ಅಲ್ಲಿ ಲೇಖಕರ ಪ್ರಸ್ತಾಪ ಮಾಡುವುದಿಲ್ಲ. ಈ ನಮ್ಮ ಸಮ್ಯಕ್ತೋ ಸೌರಭದೊಳಗೆ ಅಷ್ಟೇ ಇದೆ ರೀ. ಅದ ಅತ್ಯಂತ ಶ್ರದ್ಧೆಯಿಂದ ನಮೋಕಾರ ಮಂತ್ರ ಅಂತ ಹೋಗ್ತಾನೆ, ದಾರಗಳನ್ನು ತುಂಡರಿಸ್ತಾ ಹೋಗ್ತಾನೆ ಅಂಥೇಳಿ ಇಲ್ಲಿದೆ. ಆದ್ರೆ ಮೂಲ ನೈಷೇನನ ಧರ್ಮಾಮೃತದ ಏನದವು ಅದರಲ್ಲೇ ಮಾತು ಬರ್ತಿದೆ, ತಾನಂ ತಾನಂ ಶ್ರೇಷ್ಠಂ ಸೃಷ್ಟಿ ವಾಕ್ಯ ಪ್ರಮಾಣಂ ಅಂತಂದ್ರೆ ಒಮ್ಮೆ ಎಲ್ಲ ಹೊಡಿತಾನಂತ್ರಿ. ಯಾವ ಪ್ರಕಾರ? ಲಕ್ಷ್ಮಣ ಬಿದಿರು ಬೆಟ್ಟಕ್ಕೆ ಬೀಸದಲ್ಲ, ಏನ ಚಂದ್ರಹಾಸ ಖಡ್ಗವನ್ನರಿ, ಸೂರ್ಯಹಾಸ, ಚಂದ್ರಹಾಸ ಅಲ್ಲ, ಚಂದ್ರಹಾಸ ಅವನದ್ದಿತ್ರಿ ಸೋದರ ಮಾವಂದ. ಸೂರ್ಯಹಾಸ ಖಡ್ಗವನ್ನು ಬೀಸದಲ್ಲ, ಹಾಗೆ ಈ ಅಂಜನಚೋರ ನಿಶಂಕ ಭಾವದಿಂದ ತಾನಂ ತಾನಂ ಶ್ರೇಷ್ಠಂ ಶ್ರೇಷ್ಠಿ ವಾಕ್ಯ ಪ್ರಮಾಣಂ, ಶ್ರೇಷ್ಠಿ ವಾಕ್ಯ ಎಂದೂ ಸುಳ್ಳಾಗೋ ಸಾಧ್ಯ ಇಲ್ಲ ಅಂಥೇಳಿ ಬೀಸಿದ ಎಲ್ಲ ದಾರಗಳು ಕತ್ತರಿಸಿ ಹೋಗ್ತಾ ಇದ್ದ ಹಾಗೆ ವಿದ್ಯಾದೇವಶ್ರೀ ಅಪ್ಪಣೆ ಕೊಡಿ ಪ್ರಭು ಅಂಥೇಳಿ ಎದುರಿಗೆ ಪ್ರತ್ಯಕ್ಷ ಆಯಿತು. ಅಧರವಾಗಿ ಉಳಿದ ಆ ವಿದ್ಯಾದೇವತೆ ಎತ್ತಿ ಹಿಡೀತಾರೆ, ಅವನನ್ನು ಬೀಳ್ಕೊಡ್ಲಿಲ್ಲ. ಆಗ ಹೇಳಿದ, ಈ ಸಮಯದೊಳಗೆ ಜಿನದತ್ತ ಸೃಷ್ಟಿ ಎಲ್ಲಿಗಾರ ಅಲ್ಲಿ ತಗೊಂಡು ನಡಿ, ನನ್ನ ಆಜ್ಞೆ ಮಾಡಿದರೆ. ಅವ ಮೂಲತಃ ದೊರೆ ಪುತ್ರರೇ ಅಂಜನಚೋರ ಆಜ್ಞೆ ಮಾಡಿದ. ಆ ವಿದ್ಯಾದೇವತೆ ಅಲ್ಲಿ ತಗೊಂಡು ಹೋಯ್ತು, ಮುಗೀತ್ರಿ. ಆ ವಿದ್ಯಾದೇವತೆದು ಕೆಲಸ ಮುಗೀತು, ಆ ಮಾಳಿಯ ಕೆಲಸ ಮುಗೀತು, ಆ ಚಂದ್ರಹಾರದ ಪಾತ್ರ ಮುಗೀತು, ಆ ಅನಂಗ ಸುಂದರಿಯ ಪಾತ್ರ ಮುಗೀತು. ಅವನದ ಮಾರ್ಗ ಈಗ ಭೀಮಗತಿಯಿಂದ ಸಾಗಿತ. ತತ್ವಗಳ ಭಗವಂತರ ದರ್ಶನ ಮಾಡಿದ, ಜಿನದತ್ತ ಸೃಷ್ಟಿಯನ್ನು ಭೇಟಿಯಾದ. ಜಿನದತ್ತ ಸೃಷ್ಟಿ ಅವರನ್ನು ಅಲ್ಲೇ ಇರುವಂಥ ಅವಧಿಜ್ಞಾನಿ ಮುನಿಗಳ ಹತ್ರ ಕರ್ಕೊಂಡು ಹೋದ. ಆ ಅವಧಿಜ್ಞಾನಿ ಮುನಿಗಳ ಈ ಜೀವ ಭವ್ಯ ಜೀವ ಇದ್ದಾನೆ ಅಂಥೇಳಿ ತತ್ವದ ಬೋಧ ಮಾಡಿದರು. ದೀಕ್ಷಾಗ್ರಹಣ ಮಾಡಿದ. ಅವನಿಗೆ ಯಾವುದು ಹಿಂದಿಲ್ಲದೆ ಆಶಾ ಫೋನ್ ಮಾಡಿ ಬರ್ತೇನೆ ಅನ್ನೋ ಮಾತಿಲ್ಲ, ಮೆಸೇಜ್ ಕಳಿಸೋದನ್ನು ಮಾತಿಲ್ಲ. ಪಾಪ ಅವನ ಹತ್ರ ಬಟ್ಟೆನೇ ಇರಲಿಲ್ಲಲ್ಲ ಮೈ ತುಂಬ. ದೀಕ್ಷಾಗ್ರಹಣ ಮಾಡಿದ ಮತ್ತು ಅಂಜನನಿಂದ ನಿರಂಜನ ಆಗಿ ಹೋದ. ಅವರ ಜೀವನ ಎಷ್ಟು ಧನ್ಯರೇ. ಅವನು ಚೋರಿ ಮಾಡಿದ್ದ ಪಾಪ ಎಲ್ಲ ಎಲ್ಲಿ ಹೋಯ್ತರಿ? ಎಲ್ಲಿ ಹೋಯ್ತು? ಎಲ್ಲಿಯವರೆಗೆ ಪರದಲ್ಲಿ ಆಸಕ್ತಿ ಇದೆಯೋ ಅಲ್ಲಿಯವರೆಗೆ ಪಾಪ ಸುರಕ್ಷಿತ ಇದೆ ರೀ. ಎಲ್ಲಿಯವರೆಗೆ ಪರದ ಜೊತೆಗೆ ಏಕತ್ವ ಬುದ್ಧಿ ಇದೆಯೋ ಅಲ್ಲಿಯವರೆಗೆ ಸಂಸಾರ ಸುರಕ್ಷಿತ ಇದೆ ರೀ. ಯಾವಾಗ ಸ್ವಭಾವದ ರುಚಿ ಮೂಡಿತೋ, ಸ್ವಭಾವದ ಸಲುವಾಗಿ ನಿಸ್ಸಂದೇಹ ಪುರುಷಾರ್ಥ ಆರಂಭ ಆಯಿತು, ಸ್ವಭಾವದ ಸಲುವಾಗಿ ಶರೀರದ ಮಮತೆ ಮೆಟ್ಟಿ ನಿಂತು ಅಲ್ಲಿ ಮೋಕ್ಷ ಮಾರ್ಗ ಮತ್ತು ಸಾಕ್ಷಾತ್ ಮೋಕ್ಷ.
ಏನಿದೆ ಇವೆಲ್ಲ ಕಥೆ ಕೇಳ್ತೇವೆ, ಓದಿದ್ದೇವೆ, ಓದು ವೇಳೆದೊಳಗೆ ಕೇಳು ವೇಳೆದೊಳಗೆ ಪ್ರಭಾವಿತ ಆಗ್ತೇವೆ. ಮತ್ತು ನಮ್ಮ ಜೀವನ ಏನಿದೆ ಅದೇ ಮತ್ತು ಹಳೆ ಗಂಟನ್ನು ತಗೊಂಡು ಹಳೆ ಮಾರ್ಗದೊಳಗೆ ಹೋಗ್ತೇವೆ. ಎಲ್ಲಿ ಹಳೆ ಜೋಳಿಗೆಯನ್ನು ತಗೊಂಡು ಹಳೆ ಭಿಕ್ಷಾವೃತ್ತಿಗೆ ಇಳಿತೇವೆ. ನಡೀರಿ, ಇಷ್ಟೆಲ್ಲ ಯಾವುದರ ಸಲುವಾಗಿ ಹೇಳಿತು? ಪುಣ್ಯದ ರುಚಿ ಈ ಜೀವದ್ದು ಬಿಡುವುದಿಲ್ಲ. ಆ ಜೀವರುಗಳಿಗೆ ಪುಣ್ಯದ ರುಚಿ ಇರಲೇ ಇಲ್ಲ, ಬಿಟ್ಟನೇ ಹೋಯ್ತ್ರಿ. ಯಾರಿಗೆ ಬಿಟ್ಟು ಹೋಯ್ತು? ಯಾರಿಗೆ ಬಿಟ್ಟು ಹೋಯ್ತು? ಧನ್ಯಕುಮಾರಂದ ಬಿಟ್ಟು ಹೋಯ್ತು. ಯಾರದ ಬಿಟ್ಟು ಹೋಯ್ತು? ಅಂಜನ ಚೋರಂದ ಬಿಟ್ಟು ಹೋಯ್ತ್ರಿ. ಅಂಜನ ಚೋರ್ ಹೇಗಾಗಿದ್ದ? ಧನ್ಯಕುಮಾರ ಅಕೃತನಿಂದ ಪುಣ್ಯ, ಅಕೃತನಿಂದ ಅಹಮಿಂದ್ರ. ಅರೇ ಅಕೃತ ಏನೂ ಮಾಡಲಿಲ್ಲ, ಬರೇ ಜನರ ಕಡೆಯಿಂದ ನಿಂದೆಯನ್ನು ಪಡ್ಕೊಂಡು. ಆದರೆ ಆಂತರ್ಯದೊಳಗೆ ಯಾವಾಗ ಆ ಗುರುಗಳ ಸಲುವಾಗಿ, ವೀತರಾಗಿ ಸಂತರ ಸಲುವಾಗಿ ಮಾತೆ ಹೇಳಿರುವಂಥ ಸದ್ವಚನದ ಕುರಿತಾಗಿ ಯಾವಾಗ ಅವನಲ್ಲಿ ಸ್ವಾಭಾವಿಕವಾಗಿ ರುಚಿ ಪರಿವರ್ತನೆ ಆಯಿತು, ಅದೇ ಘಟನಾ ಎರಡೂ ಏನು ಹೇಳ್ತು? ಇವನ ನಿಶಂಕತೆ, ಇವನ ಪರಿಣಾಮದ ಪರಿವರ್ತನೆ. ಏನೂ ಮಾಡಿಲ್ಲರಿ, ಏನು ವ್ರತ ಮಾಡಿಲ್ಲ, ದಿನ ಪೂಜೆ ಮಾಡಿಲ್ಲ, ದಾನ ಕೊಟ್ಟಿಲ್ಲ, ಬಸ್ತಿ ಕಟ್ಟಿಲ್ಲ, ವ್ರತ ಏನದು ಉಪವಾಸ ಮಾಡಲಿಲ್ಲ, ಅಷ್ಟಾಂಗಿಕದ ಆಚರಣೆ ಮಾಡಲಿಲ್ಲ, ಇದ್ದಕ್ಕಿದ್ದ ಹಾಗೆ ಸ್ವರ್ಗಕ್ಕೆ ಹೋದ್ರಿ. ಅಕೃತನಿಂದ ಅಹಮಿಂದ್ರ, ಏನೂ ಮಾಡುತ್ತಾನೆ ಅಹಮಿಂದ್ರ. ಬರೇ ಅಹಮಿಂದ್ರ ಆಗಲಿಲ್ಲ, ಮೋಕ್ಷಕ್ಕೆ ಹೋದ್ರಿ. ಸಾಮಾನ್ಯ ಮಾತಿನ ನಮ್ಮ ಬುದ್ಧಿಯೊಳಗೆ ಯಾವಾಗ ಯಥಾರ್ಥತೆ ಬರೋದು, ನಮ್ಮ ತಲೆಯೊಳಗೆ ಬೆಳಕು ಯಾವಾಗ ಬೀಳೋದ್ರಿ, ನಿಜವಾದ ಬೆಳಕು ನಮ್ಮ ಜೀವನದೊಳಗೆ ಯಾವಾಗ ಮೂಡೋದ್ರಿ, ಶಾಸ್ತ್ರದ ಆಧಾರದಿಂದ ಯಾವಾಗ ನಾವು ನಮ್ಮ ಮಾರ್ಗವನ್ನು ಕಂಡುಕೊಳ್ಳೋದ್ರಿ, ಮಾಡಲಿಕ್ಕೇ ಬೇಕು. ಈಗ ಅವಸರ ಹೋಯಿತು ಅಂತಂದ್ರೆ ಇನ್ನೊಂದು ಸಲ ಆರು ರಾಣಿಯ ಶ್ಲೋಕ ಹೇಳ್ತೇನೆ. ಈ ಒಂದು 8 ದಿವಸದ ಪಿರಿಯಡ್ದೊಳಗೆ ಬಂದೇ ಇಲ್ರಿ ಅದ. ದೊರಕಿಕೊಂಡಿ ಮನುಜ ಜನ್ಮವು ಪಿರಿಯತನದುತ್ತಮದ ಕುಲಮೇನ್ ಪರಮ ಜಿನವಾಡಿಯನು ಕೇಳುವ ಮಧುರ ಸಂದರ್ಭ. ಸರಿದು ಹೋದರೆ ಮತ್ತೆ ತಾನದು ಮರಳಿ ಸಿಗುವುದು ಕಠಿಣವಿರುವುದು. ಶರಧಿಯಲ್ಲಿ ಮುಳುಗಿರುವ ರತ್ನದ ತೆರದಿ ದುರ್ಲಭವು. ಶರಧಿಯಲ್ಲಿ ಮುಳುಗಿರುವ ರತ್ನದ ತೆರದಿ ದುರ್ಲಭವು. ರತ್ನ ಬಿದ್ದು ಹೋಯಿತು ಅಂತಂದ್ರೆ ಮೇಲೆ ತೇಲ್ತಾ ಆದ ದಂಡಿಗೆ ಬರುವುದಿಲ್ಲಲ್ಲ, ಬರ್ತಿದೆ ತೇಲ್ತಾ 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 ದಂಡಿಗೆ ಬರ್ತಿದೆ ಅಂದ್ರೆ ಅದ ದಂಡಿಗೆ ಕೂತ ದಾರಿ ಕಾದ್ರ ರತ್ನ ಸಿಗ್ತಿದೆ ರೀ. ಅರೇ ಶರಧಿಯಲ್ಲಿ ಮುಳುಗಿರುವ ರತ್ನವು ಮರಳಿ ಸಿಗುವುದು ಕಠಿಣವಿರುವುದು. ಕಠಿಣ ಇದೆ, ಸುಲಭವಾಗಿ ಸಿಗುವುದಿಲ್ಲ. ಅರೆ ಅದರ ಸಲುವಾಗಿನ ಮತ್ತೊಂದು ನನ್ನ ಪ್ರಿಯವಾದಂಥ ವಚನವನ್ನು ನಾನು ಸ್ಮರಣೆ ಮಾಡ್ಕೊಳ್ತೇನೋ, ನಿಮ್ಮ ಬುದ್ಧಿಯೊಳಗೂ ಕೂಡ ತರಿಸ್ತೇನೆ. ಪದ್ಮನಂದಿ ಆಚಾರ್ಯ ದೇವ್ ಹೇಳ್ರು, ಅಸಂಖ್ಯ ಕಲ್ಪಕಾಲಗಳು ಕಳೆದು ಹೋದ ನಂತರ ಎಂದಾದರೂ ಒಮ್ಮೆ ಸಿಗುವಂಥ ಈ ಮನುಷ್ಯ ಭವವು. ಎಷ್ಟು ಕಾಲ ಹೇಳಿದ್ರವರ? ಅಸಂಖ್ಯ ಕಲ್ಪಕಾಲ ರೀ. ಒಂದು ಕಲ್ಪಕಾಲದೊಳಗ 48 ತೀರ್ಥಂಕರ್, ಅರ್ಥಾತ್ ಒಂದು ಅವಸರ್ಪಿಣಿ, ಒಂದು ಉತ್ಸರ್ಪಿಣಿ, 20 ಕೋಟಿ ಸಾಗರದ ಒಂದು ಕಲ್ಪಕಾಲ ರೀ. ಅಂಥ ಅಸಂಖ್ಯ ಕಲ್ಪಕಾಲಗಳ ಕಳೆದೋದ ನಂತರ ಎಂದಾದರೂ ಒಮ್ಮೆ ಮನುಷ್ಯ ಪದ ಪ್ರಾಪ್ತಿಯಾಗ್ತಿದೆ. ಆದರೆ ಅವರು ಹೇಳಿದರು ಅದು 4 ಕಾರಣಗಳಿಂದ ನಿರರ್ಥಕಾಗಿ ಹೋಗ್ತಿದೆ. 4 ಕಾರಣಗಳಿಂದ. ದಿನಕರನ್ನ ಹೇಳ್ರಿ, ಇದೇನ ಎಷ್ಟೋ ಬಾರಿ ಹೇಳಿದೇನ್ರಿ ನಾನು. ಹೇಳ್ರಿ, ಯಾರು ಬೇಕಾದವ್ರು ಒಂದು ಹೇಳ್ರಿ, 4 ಹೇಳೋದು ಬೇಡ, ಯಾರು ಬೇಕಾದವ್ರು ಒಂದು ಹೇಳ್ರಿ. ಪುರುಷ ವರ್ಗದೊಳಗೆ ಪುರುಷಾರ್ಥ ಮಾಡ್ರಿ. ಮನುಷ್ಯ ಭವ 4 ಕಾರಣಗಳಿಂದ ನಿರರ್ಥಕಾಗಿ ಹೋಗ್ತಿದೆ. ಯಾರು ಹೇಳ್ಬಹುದು? ಬಾಬುವನ್ನ, ಸತೀಶನ್ನ ಇಲ್ಲೇನ್ರಿ? ನಿಮ್ಮ ವಚನ, ನಿಮ್ಮ ತರ್ಕ, ಆಗಮದ ಅಭ್ಯಾಸದಿಂದ ಉತ್ಪನ್ನವಾಗುವಂಥ ರಚನೆಗೊಳ್ಳುವಂಥ ವಚನ ಬೇಡ.
ಅಲ್ಲಿ ಅವರು 4 ಕಾರಣ ಕೊಟ್ಟಿದಾರ್ರಿ. 4 ಕಾರಣ ಹೇಳಿದಾರೆ. ಚಂದ್ರಕಾಂತನ್ನ, ಶಶಿಕಾಂತ್ ಬಾಯಿ, ಮಧುಕರಣ್ಣ. ಇಲ್ಲಿ ಹಾಜರಿ ತಗೊಳ್ತಾ ಇದ್ದೇನೆ ನಾನು. ನಾಲ್ಕು ಕಾರಣಗಳಿಂದ ನಿರರ್ಥಕ್ಕಾಗಿ ಹೋಗ್ತಿದೆ. ಒಂದು, ಹೀನ ಕುಲದೊಳಗೆ ಜನ್ಮ. ಬರೆದಿಟ್ಕೊಳ್ರಿ ಬುದ್ಧಿಯೊಳಗರೆ. ಹೀನ ಕುಲದೊಳಗೆ ಜನ್ಮ ಆಯ್ತು ಅಂದ್ರೆ ಮನುಷ್ಯಗೆ ಏನು ಉಪಯೋಗನೇ ಇಲ್ಲ. ಅಸಂಖ್ಯ ಕಲ್ಪ ಕಾಲ ಕಳೆದ ನಂತರ ಎಂದಾದರೂ ಒಮ್ಮೆ ಸಿಕ್ಕಿದ ಮನುಷ್ಯ ಭವ ಹೀನ ಕುಲದೊಳಗೆ ಜನ್ಮ ಆಯ್ತು ಅಂತಂದ್ರೆ ಏನು ಮಾಡೋದು? ನಿರರ್ಥಕಾಯ್ತು. ಎರಡನೇದು, ಕುದೇವನ ಉಪಾಸಕರ. ನಮಗೆ ಗಣಪತಿನೂ ಬೇಕು, ನಮಗೆ ಹನುಮಂತನೂ ಬೇಕು, ನಮಗೆ ಮತ್ತಾರು ಬೇಕು, ಯಾರು ಬೇಕು? ಎಲ್ಲರೂ ಬೇಕು. ಸರ್ವಧರ್ಮ ಸಮ್ಮೇಳನ. ಅರೆ, ಪ್ರತಿ ವರ್ಷ ಈಗ ಅಪ್ಪಾಜಿ ಹೋಗಿ 17 ವರ್ಷ ಆಯ್ತು, ಆದ್ರೆ ನಾವು ಧರ್ಮಸ್ಥಳದಿಂದ ಪತ್ರ ಬರತೈತ್ರಿ. ಸರ್ವಧರ್ಮ ಸಮ್ಮೇಳನಕ್ಕೆ ನಿಮಂತ್ರಣ ಬರತೈತೆ ಅಪ್ಪಾಜಿಗೆ. ಒಂದು ಸಲನೂ ಹೋಗಿಲ್ರಿ. ಸರ್ವಧರ್ಮದ ಸಮ್ಮೇಳನ. ಸರ್ವಧರ್ಮದ ಅನ್ಯ ಧರ್ಮೀಯರಿಗೇನು ಹೇಳುವುದಿದೆ ರೀ? ಜೈನರಿಗೆ ತಿಳಿದಬಾರದೇ ಇರುವಂತಹ ಮಾತ ಅನ್ಯ ಧರ್ಮೀಯರಿಗೇನು ಹೇಳುವುದಿದೆ? ಅವರೇ ಮಹಾಕುದೇವನ ಉಪಾಸಕರ್ರಿ. ಅವರು ಮಂಜುಸ್ವಾಮಿ, ಮಂಜುನಾಥ್. ಅರೆ, ಇದನ್ನೇನು ಸ್ಪಷ್ಟವಾಗಿ ಹೇಳುವಂಥ ಮಾತಿದೆ ರೀ. ಜಿನದೇವನ ಭಕ್ತರನ ಅಲ್ರಿ ಅವರ. ಇದು ಯಾವುದೋ ಕಾರಣಾಂತರದಿಂದ ವಚನ ಅವರಿಗೆ ಮುಟ್ಟಿದರ ನಿಜವಾಗಿ ಅವರು ನಾನು ಜೈನ್ ಇದ್ದೇನಲ್ಲ ಅಂಥೇಳಿ ಇಷ್ಟು ವಿಚಾರ ಬಂತು ಅಂತಂದ್ರೆ ಈ ಮಾತಿಲ್ಲಿ ಧನ್ಯ ಇದೆ ರೀ. ಭಾಗ್ಯತ್ತು ಅಂತಂದ್ರೆ ಬರಬಹುದು, ಇಲ್ಲ ಅಂತಂದ್ರೆ ನನ್ನ ಮೇಲೆ ವೈರಭಾವ ಬರಬಹುದು. ಬಾರದೇ ಇರಲಿ ವೈರಭಾವ ಅಂಥೇಳಿ ನಾನು ಭಾವಿಸೋದಿದೆ. ಕುದೇವನ ಉಪಾಸನೆ ಮಾಡುವುದರಿಂದ ಅಸಂಖ್ಯ ಕಲ್ಪಕಾಲ ಕಳೆದು ಹೋದ ನಂತರ ಸಿಕ್ಕಿರುವ ಮನುಷ್ಯ ಭವ ಹೋಯ್ತರಿ. ಯಾಗ ಶರದಿಯಲ್ಲಿ ಮುಳುಗಿರುವ ರತ್ನದ ತೆರದಿದುಲ್ಲ. ಎರಡನೇದು, ಕುಗುರು ಹೇಳಿದ ಪ್ರಕಾರ ಮಾಡೋದು. ಒಂದು, ಕುದೇವನ ಉಪಾಸನೆ ತನ್ನಷ್ಟಕ್ಕೆ ತಾನೇ ಭಕ್ತಿಯಿಂದ ಮಾಡ್ತಾನೆ. ಅರೆ ರವಿಯಣ್ಣ, ಈಗ ಏನಾದರೂ ಪ್ರಾಣಕ್ಕೆ ಸಂಕಟ ಬಂತು ಅಂತಂದ್ರೆ ನೀವು ಮಾಡೋದಿಲ್ಲ ಗೊತ್ತಿದೆ. ಪ್ರಾಣಕ್ಕೆ ಸಂಕಟ ಬಂತು ಅಂತಂದ್ರೆ ಇಂಥ ಒಂದು ಅದ್ಯಾವ ಭೈರವನಾಥ, ಆ ನಾಥ, ಈ ನಾಥ ಇರ್ತಾರಲ್ಲ, ಅಲ್ಲಿ ಹೋಗಿ ಕೇಳಿದ್ರೆ ಅಥವಾ ಅಲ್ಲಿ ಹೋಗಿ ತಾಯ್ತಾ ಕಟ್ಕೊಂಡು ಬಂದ್ರೆ ಇದು ಸರಿ ಹೋಗ್ತಿದೆ ಅಂಥೇಳಿ ಹೇಳಿದ್ರೆ ಕನಸಿನೊಳಗೆ ಕೂಡ ಆ ಭಾವ ಆಗಬಾರ್ದು. ಅದು ಕುದೇವನ ಉಪಾಸನೆ ಬಿಟ್ಟ ಹಾಗೆ. ಒಂದು ಕುಗುರು ಹೇಳ್ತಾರ್ರಿ. ಕುಗುರು ಯಾರ ಅನ್ನೋದು ರತ್ನಕರಣ ಶ್ರಾವಕಾಚಾರ ತೆಗೆದ ತಾವು ನೋಡೋದ್ರೆ ನಾನು ಈಗಿಲ್ಲಿ ಅದನ್ನು ಹೇಳುವ ಅಪೇಕ್ಷೆ ಇಲ್ಲ ನನಗೆ. ಕೂಗುರು ಅನ್ನುವಂಥದ್ದು ಬೋಲ್ಡ್ ಅಕ್ಷರದೊಳಗೆ ಕುಗುರುವಿನ ಸ್ವರೂಪ ಅಂಥೇಳಿ ಹೇಳಿ ಪ್ಯಾರಾಗ್ರಾಫ್ ಇದೆ. ಕೂಗುರು ಯಾರಿಗಂದಿದ್ದಾರೆ? ರತ್ನಕರಂಡ ಶ್ರಾವಕಾಚಾರ ನೀವು ಓದಿದ್ದೀರಿ. ಈಗಂತೂ ನಿಮ್ಗದ ಸ್ಮರಣೆ ಇಲ್ಲ. ಇದು ಕ್ಲಾಸ್ ಮುಗಿದ ನಂತರ ಬೇಕಾದ್ರೆ ಇಲ್ಲಿ ಗ್ರಂಥ ಇತ್ತಂದ್ರೆ ನಾನು ಇಲ್ಲೇ ತೆಗೆದುಕೊಡ್ತೇನೋ, ನೀವು ಓದೋದ್ರಿ, ನಾ ಓದೋದ್ರಿ. ಕೂಗುರುವಿನ ಉಪಾಸಕ ಇದ್ದ ಅಂತಂದ್ರೆ, ಕೂಗುರು ಹೇಳಿದ್ದು ಕೇಳುವಂಥ ಇದ್ದ ಅಂತಂದ್ರೆ ಇವನು ಮನುಷ್ಯ ಜೀವನ ಹೋಯ್ತು. ಶರದಿಯಲ್ಲಿ ಮುಳುಗಿರುವ ರತ್ನದ ತೆರದು. ಕಾರಣ ಎಷ್ಟದು ರೀ? 3. 4ನೇದು, ವಿಷಯ ಕಷಾಯದ ತೀವ್ರತೆ. ವಿಷಯ ಕಷಾಯದ ತೀವ್ರತೆ 5 ಇಂದ್ರಿಯಕ್ಕೆ ಸಂಬಂಧಿಸಿದ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತೀವ್ರ ಭಾವ ಇರೋದು, ಬಿಟ್ಟು ಇರಕ್ಕಾಗೋದಿಲ್ಲ. ಕಷಾಯದ ತೀವ್ರತೆ, ಮಾತಿಗೆ ಸಿಡದೇಳೋದು, ಮಾತಿಗೆ ಅಭಿಮಾನ ಮಾಡೋದು. ಈ ಪ್ರಕಾರ ಕಷಾಯದ ತೀವ್ರತೆ ಇತ್ತು ಮನುಷ್ಯ ಜೀವನ ನಿರರ್ಥಕ. 4 ಕಾರಣ ಹೇಳ್ರಿ ಈಗ ಬಾಬಣ್ಣ. ಹೀನ ಕುಲದಲ್ಲಿ ಜನ್ಮ, ಕುದೇವನ ಆರಾಧಕ, ಕೂಗುರುವಿನ ಉಪಾಸಕ, ವಿಷಯ ಕಷಾಯದ ತೀವ್ರತೆ. ನನಗದು ಬೇಕಂದ್ರೆ ಬೇಕ, ಇಲ್ಲ ಅಂದ್ರೆ ಡೈವರ್ಸ್. ಏನಾಗಿದೆ ಇಂದು ಎಷ್ಟು ತೀವ್ರತೆ ರೀ? ಇದಕ್ಕೆ ಕಾರಣ ಏನ? ಕುವಿದ್ಯೆ ರಜುಬಾಯಿ. ಇದಕ್ಕೆ ಕಾರಣ ಏನು? ಗಂಡುಗಳನ್ನ, ತಾಯಿ ತಂದೆಗಳ ಮರ್ಯಾದೆಯನ್ನ, ಕುಲದ ಮರ್ಯಾದೆಯನ್ನ, ಹುಟ್ಟಿದ ಕುಲದ ಮರ್ಯಾದೆಯನ್ನ, ಕೊಟ್ಟ ಕುಲದ ಮರ್ಯಾದೆಯನ್ನ ಕ್ಷಣ ಮಾತ್ರದೊಳಗೆ ತೆಗೆದು ಹಾಕ್ತಾರಲ್ಲ. ಇದಕ್ಕೆ ಕಾರಣ ಏನ? ಇದಕ್ಕೆ ಕಾರಣ ಕುವಿದ್ಯೆ.
ಬೇರೆ ಕಾರಣನೇ ಇಲ್ರಿ, ಕೂವಿದ್ದೆ. ಹೆಣ್ಮಕ್ಳು ತಮ್ಮ ಸ್ಥಾನಮಾನವನ್ನು ಎಲ್ಲಿ ಕಾಯ್ಕೊಂಡಿದ್ದಾರೆ? ತಾಯಿ ತಂದೆ, ಹೆಣ್ಣು ಹೆತ್ತಿರುವಂಥ ತಾಯಿ ತಂದೆ ಅವರಿಗೆ ಅವರ ಸ್ಥಾನಮಾನಗಳ ಪರಿಚಯ ಎಲ್ಲಿ ಮಾಡಿಸಿದ್ದಾರೆ? ನಾವು ಗಂಡು ಮಕ್ಕಳಿಗತ್ಲೆ ಬೆಳೆಸಿದೆವು. ಬೆಳೆಸ್ರಿಪ್ಪ. ಆದ್ರೆ ಆ ಗಂಡು ಮಕ್ಕಳಿಗತ್ಲೆ ಬೆಳೆಸಿದವರು ನೀವು ಎಲ್ಲಿ ಹೋಗವ್ರ? ಆ ಮಕ್ಕಳು ಎಲ್ಲಿ ಹೋಗವ್ರ? ನಿಮ್ಮ ಕುಲಕ್ಕೆ ಮಸಿ ಬೆಳೆದ್ರಲ್ಲ, ಅಂಥ ಕುಲ ನಿಮ್ಗೆ ಹೇಗೆ ಸಿಗೋದು? ನೀವು ಅವರಿಗೆ ಅಂಥ ಶಿಕ್ಷಣನ ಕೊಟ್ಟಿದ್ದೀರಲ್ಲ. ಯಾವುದಕ್ಕೆ ಬೇಕಾಗಿದೆ? ಎಲ್ಲಿ? ಕ್ಷಣ ರುಚಿಗೆ ಆಶಿಸಿ ಕೆಲಂಬರು, ಕ್ಷಣ ರುಚಿಗೆ ಆಶಿಸಿ. ಅವರಿಗೂ ನಾಳೆ ಪಶ್ಚಾತ್ತಾಪ ಆಗ್ತಿದೆ ಅಂಜುತ್ತಾಯಿ. ನಾ ಹೀಗೆ ಮಾಡಬಾರ್ದಾಗಿತ್ತು, ಒಂದಿಷ್ಟು ಹೊಂದಾಣಿಕೆ ಮಾಡ್ಕೊಂಡು ಅಲ್ಲೇ ಇರಬೇಕಾಗಿತ್ತು. ಯಾರನ್ನ ಬೇಕಾದವ್ರನ್ನ ಕೇಳ್ರಿ ನೀವು. ಇಂದು ಯಾರು ಡೈವರ್ಸ್ ತಗೊಂಡಿದರು ಪ್ರಾಮಾಣಿಕದಿಂದ ಪ್ರಮಾಣ ಮಾಡಿಸಿ ಕೇಳ್ರಿ, ನಿಶ್ಚಿತವಾಗಿ ಅವರಿಗೆ ಅನಿಸಿದಿರಿ. ಅಭಿಮಾನದಿಂದ ಬಿಟ್ಟು ಬಂದಿದ್ದರು ಗಂಡನ ಮನೆಯನ್ನ, ನಿಶ್ಚಿತವಾಗಿ ಅವರಿಗೆ ಪ್ರಾಯಶ್ಚಿತ್ತ ಆಗಿದ್ದೀರಿ. ಆದ್ರೆ ಅಭಿಮಾನ ಮತ್ತೆ ಹೋಗುಬಿಡುವುದಿಲ್ಲಲ್ಲ, ಸಣ್ಣದ ಆಗುನ ಬಿಡುವುದಿಲ್ಲರಿ ಅದ. ಅದಕ್ಕೆ ಕಾರಣ ಕುವಿದ್ದೆ ಮತ್ತು ತಾಯಿ ತಂದೆಯರ ಪೋಷಣೆ. ಇಂದಂತೂ ಸ್ಪಷ್ಟ ರೂಪದಿಂದ ಹೇಳಬೇಕಾದ್ರೆ ತಾಯಂದಿರೇ ಹೆಣ್ಣುಮಕ್ಕಳ ಜೀವನ ನಾಶ ಆಗುವ ಸಲುವಾಗಿ, ಹಾಳಾಗುವ ಸಲುವಾಗಿ, ಭ್ರಷ್ಟ ಆಗುವ ಸಲುವಾಗಿ ಕಾರಣ. ಪೂರ 99 ಭಾಗ ರೀ, ಒಂದು ಭಾಗ ಆ ಹೆಣ್ಮಕ್ಕಳದ್ದು ದೋಷ. ನಡಿ ಇನ್ನೊಂದು ಸಲ ಇದನ್ನೇ ಓದೋನು. ಆದರೆ ಏನು ಮಾಡು, ಇನ್ನೊಂದು ಚೂರು ಮೇಲೆ ಈ 171ನೇ ಪುಟ. ಮಂಗಲಾಚರಣೆಯಲ್ಲಿ ಭಾವಾಸ್ತ್ರವಗಳನ್ನು ನಾಶ ಮಾಡಿ ಎಂದು ಹೇಳಿರುವುದರ ಅರ್ಥವು ಪುಣ್ಯ ಪಾಪರೂಪ ಸಮಸ್ತ ಆಶ್ರವದ ನಾಶ ಮಾಡಿ ಪರಮಾತ್ಮ ಪದ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಅವರಿಗೆ ನಮಸ್ಕಾರ ಮಾಡ್ತೇವು, ಅವರ ಪೂಜೆ ಮಾಡ್ತೇವು, ಬೆಳಗ್ಗೆ ಅವರ ಮಂದಿರಕ್ಕೆ ಓಡಿ ಹೋಗ್ತೇವು. ಆದರೆ ಅವರು ಹೇಳಿರುವಂಥ ಆ ಪುಣ್ಯ ಪಾಪದ ರುಚಿಯನ್ನು ಬಿಟ್ಟುಕೊಡುವ ಮಾತನ್ನೇ ನಾವು ಕೇಳದಿದ್ರೆ ನಾವು ಪರಮಾತ್ಮರ ಉಪಾಸಕರಿದ್ದೇವೆ ಅಥವಾ ವಿರೋಧಕರಿದ್ದೇವೆ. ಒಳಗೆ ನೋಡ್ಕೊಳ್ಳೋದ್ರಿ ಆ ವಿರೋಧದ ಫಲ ಅವರಿಗೂ ಅಥವಾ ನಮಗೆ. ನಾವು ಅವರ ಮಾತಿನ ವಿರೋಧ ಮಾಡಿದೆವು, ಮೇಲಂತೂ ನಮಸ್ಕಾರ ಮಾಡ್ತೇವೆ, ಪೂಜೆ ಮಾಡ್ತೇವೆ ಭಕ್ತಿಯಿಂದ. ಆದರೆ ಅವರ ಮಾತು ಮಾತ್ರ ಒಂದೂ ಕೇಳುವುದಿಲ್ಲ. ಅವರು ಪುಣ್ಯದ ರುಚಿ ಬಿಡಪ್ಪ, ನಿನಗೆ ಸಂಸಾರ ದುಃಖದಿಂದ ಬಿಡುಗಡೆ ಬಂದಬೇಕಾದ್ರೆ ಅದಕ್ಕೆ ಬಾಧಾ ಇರೋದು ಒಂದೇ, ನಿನಗೆ ಪುಣ್ಯದ ರುಚಿ ಇದೆಯಲ್ಲ ಅಭಿರುಚಿ ಅದನ್ನು. ಅವರ ಮಾತು ಕೇಳುವುದಿಲ್ಲ. ಹಾಗಾದ್ರೆ ಕೇಳೋದಿಲ್ಲ ಅಂದ್ರೆ ಒಂದು ರೀತಿ ಅವ್ರದ್ದು ವಿರೋಧನ ಮಾಡಿದಂಗೆ ಆಯ್ತಲ್ಲ. ಹಾಗಾದ್ರೆ ಆ ವಿರೋಧದಿಂದ ಅವರಿಗೇನು ಹಾನಿ ಆಗ್ತಿದೆ, ಅವ್ರದ್ದು ಅವಮಾನ ಆಗ್ತಿದೆ. ನಮ್ಗೆ ಅನಂತ ಕಾಲ ಪರಾಧೀನಾಗಿ ನಿಕೃಷ್ಟಗತಿಗಳಲ್ಲಿ ಸುತ್ತಾಡಬೇಕಾಗ್ತಿದೆ. ಯಾರೂ ಇಲ್ಲ ಆಧಾರ, ಯಾರು ನಮ್ಮ ದುಃಖವನ್ನು ಕೇಳುವಂಥವರಿಲ್ಲ. ಏಕೆಂದ್ರೆ ಏನು ಮಾಡ್ತಿದ್ದೀರಿ ಪಾಪ, ವೃಕ್ಷ ನಿಂತಿದೆ, ಹೋಗ್ತಾ ಹೋಗ್ತಾ ಎಲೆ ತುಂಡರಿಸ್ತೇವ್ರಿ, ಆ ಚಿಕ್ಕದಾದಂಥ ರೆಂಬೆ ಕೊಂಬೆಗಳನ್ನು ಎಳೀತೀವ್ರಿ. ಅದಕ್ಕೇನು ನೋವಾಗ್ತಿದೆ, ಅದು ಯಾರ ಹತ್ರ ಹೋಗಿ ಹೇಳೋದ್ರಿ? ನೋವು ಆಗ್ತಿದೆ ಏನಿಲ್ಲ, ಅದೇನು ಮಾಡಬಹುದಾಗಿದೆ? ತಪ್ಪಿಸ್ಕೊಂಡು ಓಡಿ ಹೋಗಬಹುದಾಗಿದೆ. ಇಲ್ಲಿ ಏಕೇಂದ್ರಿಯದ ಸ್ವರೂಪ ಹೇಳಿದ್ದಾರೆ ಈ ಭಾವದೀಪಿಕೆಯೊಳಗ. ನೋಡೋದು ದುಃಖವನ್ನು ಉಪಾಯ ಇಲ್ಲದನ್ನು ಹಾಗೇ ಸಹನ ಮಾಡ್ತವೆ ಅವು ಏಕೇಂದ್ರಿಯದವೆ. ಮತ್ತು ತ್ರಸ ಅಂತಂದ್ರೆ ಅವುಗಳಿಗೆ ವಿಚಾರ ಇದೆ, ಅಂದ್ರೆ ಭಯ ಇದೆ, ದುಃಖದಿಂದ ಓಡಿ ಹೋಗುವಂಥ ಸಾಮರ್ಥ್ಯ ಇದೆ, ಓಡಿ ಹೋಗ್ತವೆ. ಆದರೆ ನಿಜವಾಗಿ ಓಡಿ ಹೋದರೂ ಅವುಗಳ ದುಃಖ ಬಿಡುವುದಿಲ್ಲ. ಹೇಳಿದ್ದಾರೆ ಜೈನಾಚಾರ್ಯರ ಎಂಥ ಉತ್ಕೃಷ್ಟ. ಈ ಲೌಕಿಕದೊಳಗೆ ಏನೇನು ನಾವು ಎಷ್ಟೋ ವರ್ಷ ಕಲಿತೇವಲ್ಲ, ಅದರೊಳಗೆ ಇಂಥದ್ದು ಒಂದೂ ಮಾತು ಬರುವುದಿಲ್ಲ. ಅಂಥೇಳಿನ ಡಿಗ್ರಿ ಹೋಲ್ಡರ್ಗೆ ಇದು ಬರೀ ಓದಲಿಕ್ಕೆ ಬರೋದಿಲ್ಲ. ಆ ಮಗು ಎಷ್ಟು ಚಂದ ಓದ್ತಿದ್ದೀರಿ, ಇಂದು ಡಿಗ್ರಿ ಹೋಲ್ಡರ್ನ ಕೂಡಿಸ್ರಿ, ಅವರಿಗೆ ಬರುವುದಿಲ್ಲರಿ ಇದು ಓದಲಿಕ್ಕೆ. ಶುದ್ಧ ಕನ್ನಡ ಇದೆ, ಸರಳ ಇದೆ, ಸಂಸ್ಕೃತ ಅಲ್ಲ, ಆದ್ರೂ ಓದಲಿಕ್ಕೆ ಬರುವುದಿಲ್ಲ. ಬೇಕಾದಷ್ಟು ನೋಡಿದ್ದೇವೆ. ಭಾವಾಶ್ರವಗಳನ್ನು ನಾಶ ಮಾಡಿ ಎಂದು ಹೇಳಿರುವುದರ ಅರ್ಥವು ಪುಣ್ಯ ಪಾಪರೂಪ ಸಮಸ್ತ ಆಶ್ರವದ ನಾಶ ಮಾಡಿ ಪರಮಾತ್ಮ ಪದ ಪ್ರಾಪ್ತ ಮಾಡಿಕೊಂಡಿದ್ದಾರೆ ಎಂಬುದಾಗಿದೆ. ಆದರೆ ಏನು ಮಾಡುವುದು? ಜ್ಞಾನಿಗಳ ತಾನಾಗೆ ಸೋಲು ಒಪ್ಕೊಳ್ತಾರೆ. ಎಷ್ಟು ಹೇಳಿದರೂ ಕೂಡ ಕೇಳ್ತಾ ಇಲ್ಲಲ್ಲ, ಆವಾಗ ಅವರು ತಾವೇ ಸೋಲು ಒಪ್ಕೊಳ್ತಾರೆ. ಅವರ ಮೇಲೆ ದೋಷಾರೋಪಣೆ ಮಾಡುವುದಿಲ್ಲ.
ಏನು ಮಾಡುವುದು? ಜನರಿಗೆ ಪುಣ್ಯದ ರುಚಿ ಮತ್ತು ಹಿಡಿತವು ಎಂಥದ್ದಿದೆ ಎಂದರೆ ಅದು ಬಿಡುವುದೇ ಇಲ್ಲ. ಪುಣ್ಯದ ಫಲದಲ್ಲಿ ಬಾಹ್ಯ ವೈಭವ ಧನಕನಕಾದಿ ಮರ್ಯಾದೆ, ದೊಡ್ಡಸ್ತಿಕೆ, ತೋಟ, ಉದ್ಯಾನವನ, ಪತ್ನಿ, ಪುತ್ರ ಹಾಗೂ ಮನೆ, ವಾಹನ ಮೊದಲಾದ ಠೀವಿ ಅದೇ ಆಡಂಬರವು ಕಂಡುಬರುತ್ತದೆ. ಈ ಕಾರಣದಿಂದ ಅಜ್ಞಾನಿಯು ಅದರಲ್ಲಿ ಭ್ರಮಿಸಿ ಹೋಗಿದ್ದಾನೆ. ಆದರೆ ಸೋದರನೇ, ಇದೆಲ್ಲ ಏನಿದೆ? ಧೂಳು ಇದೆ, ಮೃತ್ತಿಕೆ ಇದೆ, ಮುಗಿದೋಯ್ತೇನಿಲ್ಲದೆ. ಇಷ್ಟೆಲ್ಲ ಏನು ಹೇಳಿದರು ಅದನ್ನು ಸೋಲು ಒಪ್ಕೊಂಡಂಥೇಳಿ ಬಿಟ್ಟರು, ನೀ ಸೋತು ಹೋಗ್ತೀಯಪ್ಪ ಅಂಥೇಳಿ ಹೇಳಿದರು. ತಾವು ಸೋಲು ಒಪ್ಕೊಂಡ್ರು ಅಥವಾ ನೀನು ನಾಶ ಆಗಿ ಹೋಗ್ತೀಯಪ್ಪ. ಧೂಳಿನ ಬೆನ್ನು ಹತ್ತಿ ಚೈತನ್ಯ ಪ್ರಭು ಶಿವಪುರಿಯ ದೊರೆ ನೀನು, ಶಿವರಾಜ, ಶಿವಶಕ್ತಿ, ಮೋಕ್ಷಕ್ಕೆ ಹೋಗಬೇಕಾದಂಥ, ಮೋಕ್ಷದ ಅಧಿಪತಿ ಆಗಬೇಕಾದಂಥ ಸಾಮರ್ಥ್ಯವುಳ್ಳವ ನೀ ಧೂಳಿನ ಬೆನ್ನು ಹತ್ತಿ ಹೋಗೋದ ಒಳ್ಳೆಯದಲ್ಲ. ನೀ ಕೆಡ್ತೀಯಪ್ಪ, ನೀ ಸೋತು ಹೋಗ್ತೀಯ, ಮನುಷ್ಯ ಭವವನ್ನು ಸೋತು ಹೋಗ್ತೀಯಪ್ಪ ಅಂತ ಹೇಳಿದರು. ಸಮಯ ಇರುವಾಗ ತಿಳ್ಕೊಂಡ್ರೆ ನಮ್ಮದೇ ಕಲ್ಯಾಣ ಆಗೋದಿದೆ. ನಾವು ತಿಳ್ಕೊಂಡೆವು ಅಂತಂದ್ರೆ ಆ ಜ್ಞಾನಿಗಳಿಗೇನಾದರೂ ಲಾಭ ಆಗ್ತಿದೆ. ನನ್ನ ಶಿಷ್ಯ ಅಂಥೇಳಿ ಶಿಷ್ಯರ ವೃದ್ಧಿ ಆಗ್ತಿದೆ. ಹೀಗೇನು ಮಾತಿಲ್ಲ. ಅವರ ದೃಷ್ಟಿಯೊಳಗೆ ಶಿಷ್ಯನ್ನೋ ಭಾವನೆ ಇರ್ತದೆ. ನಡೀರಿ. ಕೊಂಡು